Good evening, ma'am. Good evening, good evening. Madam is not at joint. ಅನಿತ್ ಕನಕರಾಜ್ಗೆ ಕಾಲ್ ಮಾಡ್ರಿ. Good evening, all. Good evening, Reese. How are you? Good evening, sir. How are you all? Good, Mr. Turbo. How are you? I am fine, sir. Thank you, sir. What special you prepared today? Today special egg masala, sir, Super. with Mangalore style. Wow, so great. What special for you, sir? I prepared something special which I don't know. But I don't know also. Once I will let you know. Sorry, sir. Once I eat that food, I will let you know. Your voice is not clear, sir. I prepared something which I don't know. Let me have first, then I will give you clarity. Share me the pictures and all. I will put a name for that. Not required. You are sending to VP sir and all. I don't want to say. What else, sir? Good to see that more than 13 members joined today. 14 members. Oh wow, 15 members. Good evening, team. Good Hello. evening. ಸೊ ಎಲ್ರು ಮಾತಾಡಿಯಪ್ಪ. ಮೇಡಮ್ ಫುಲ್ ಬೇಜಾರು ಮಾಡ್ಕೊಂಡಿದ್ದಾರೆ ನಿನ್ನೆ ನಾನು ಒಬ್ನೇ ಮಾತಾಡಿದ್ ಸರ್. ಅಲ್ಲ ಕರೆಕ್ಟ್ ಅರ್ಥ ಆಯ್ತು. ನಾನು ಪ್ರಕಾಶ ಇಬ್ರೇ ಮಾತಾಡಿದ್ ಬಿಟ್ರೆ ಯಾರು ಮಾತಾಡ್ತಾ ಇಲ್ಲ. ಓಕೆ, ಇವತ್ತು ಪ್ರತಿಯೊಬ್ಬರಿಗೆ ಚಾನ್ಸ್ ಇದೆ. ದಯವಿಟ್ಟು ಪ್ರತಿಯೊಬ್ಬರು ಮಾತಾಡಿ, ಪ್ರತಿಯೊಬ್ರು ಡಿಸ್ಕಸ್ ಮಾಡಿ. ಅಟ್ಲೀಸ್ಟ್ ಏನ್ ಡೌಟ್ಸ್ ಇದೆ ನಿಮಗೆ ಹೆಲ್ಪ್ ಆಗುತ್ತೆ. ಸಿದ್ದು, ಸ್ವಾತಿ ಮೇಡಮ್, ಮಾರ್ವಿನ್, ರೆಡಿಮಿ ಯಾರು? ರೆಡಿಮಿ ಹೆಸರು ಗೊತ್ತಾಗುತ್ತೆ ಅಂತ ರೆಡ್ಮಿ ಅಂತ ಹಾಕೊಂಡಿದ್ದಾರೆ. ಹಲೋ ಆನಂದ್. ಸೊ ಪ್ರತಿಯೊಬ್ರು ಗುಡ್ ಈವ್ನಿಂಗ್. ಪ್ರತಿಯೊಬ್ರು ಮಾತಾಡಿ. ಆನಂದ ನೀನು ಮಾತಾಡ್ಬೇಕು. ಆನಂದ ಫಸ್ಟ್ 4 ಕ್ಲಾಸ್ ಜೋಶ್ ಅಲ್ಲಿ ಇದ್ದ, ಆಮೇಲೆ ಡಲ್ ಆಗ್ಬಿಟ್ಟ. ನೀವ್ಯಾರು ಮೋಟಿವೇಟ್ ಮಾಡಿಲ್ಲ ಅವ್ರನ್ನ? ಇಲ್ಲ ವರ್ಕ್ ಬಿಸಿ ಅಲ್ಲಿ, ಈಗ ಇನ್ನು ಡ್ರೈವಿಂಗ್ ಅಲ್ಲಿ ಇದೀನಿ, ಮನೆಗೆ ಹೋಗ್ತಾ ಇದೀನಿ. ನಿಲ್ಸು ಗಾಡಿ ನಿಲ್ಸು ಸೈಡ್ ಅಲ್ಲಿ ಫಸ್ಟ್. ನಿಲ್ಸಿದ್ರೆ ಇಲ್ಲಿ ಆಗಲ್ಲ. ಟರ್ಬೋ ಅಲ್ಲ ಅದು ನಿಲ್ಲಕ್. ಅಯ್ಯಪ್ಪ, ಕೇಳ್ಕೊಂಡ್ ಮನೆಗೆ ಹೋಗ್. ಅಯ್ಯೋ, ನಮ್ದು ಕ್ಲಾಸ್ ಇದೆ ಇವತ್ತು, ಬ್ಯಾಚ್ 1. ಗುಡ್ ಈವ್ನಿಂಗ್ ಸರ್. ಯಾರಪ್ಪ ಅದು? ಗಣೇಶ್ ಬ್ಯಾಚ್ 1 ತಾನೆ. ಗಣೇಶ ನೀನ್ ಇದ್ರೆ ಆಯ್ತು ಬಿಡು. ಬೇಡ ನಾಳೆ ಇಲ್ಲ ಇವಾಗ ಇರ್ಲೇಬೇಕು. ನಾವು ನಾಳೆ ಮಾಡೋಣ. ಇಲ್ಲ ನಾಳೆ ಇದೆ ನಮ್ದು. ಇವತ್ತು ಜಸ್ಟ್ ನೆನ್ನೆದು ರಿವಿಷನ್ ಅಷ್ಟೇ. ರಿವಿಷನ್ ನೀನ್ ಮಾಡಿ, ನಾನು ನಿನ್ನೆ ಮಾಡ್ಕೊಂಡಿದ್ದೀನಿ. ನಾನು ಕೇಳ್ಕೊಂಡಿದ್ದೀನಿ ರೆಕಾರ್ಡಿಂಗ್ಸ್. ಬರ್ತಾರ ನೋಡ. ಇಲ್ಲ ಹಂಗೆಲ್ಲ ಪ್ರತಿಯೊಬ್ರು ಪಾರ್ಟಿಸಿಪೇಷನ್ ಮಾಡಿ ಅಟ್ಲೀಸ್ಟ್ ಸಮಥಿಂಗ್ ಕ್ವಶನ್ ಮಾಡುವಾಗ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಇನ್ನೂ ಬ್ರೀಫ್ ಆಗಿ ಇದ್ ಮಾಡ್ಬೋದು. ಇದು ಏನಾಗುತ್ತೆ ಅಂದ್ರೆ ಎಂಡ್ ಆಫ್ ದ 9:30 ಹೋದಾಗ 4-5 ಮೆಂಬರ್ಸ್ ಮಾತ್ರ ಇರ್ತೀವಿ. ಸೊ ಅವ್ರಿಗೆ ನೋಡಿ 16 ಮಂದಿ ಇತ್ತು, ಬಂದ್ವಿ. ಸೊ ಏನಕ್ಕೆ ಲಾಗ್ಔಟ್ ಆಗ್ತೀವಿ ನಾವು ಅಂತ ಗೊತ್ತಿಲ್ಲ. ಸ್ವಲ್ಪ ಕಾಲ್ ಮಾಡಿ ಜಬಿ ಅವರಿಗೆಲ್ಲ ಕಾಲ್ ಮಾಡಿ, ಎಲ್ರಿಗೂ ಜಾಯ್ನ್ ಆಗ್ಲಿ. ಯಾರೆಲ್ಲ ಜಾಯ್ನ್ ಆಗ್ಲಿ ಎಲ್ರಿಗೂ ಕಾಲ್ ಮಾಡಿ ಜಾಯ್ನ್ ಆಗ್ಲಿ. I think Sarjapur Tiger missing. ಟೈಗರ್ ಟೈಗರ್ ನೀವೇ ಮಾಡ್ಬೇಕು ಸರ್. ಕನಕರಾಜ್ ಸರ್ ಮಾಡ್ತೀನಿ. ಟೈಗರ್ ಅಲ್ಲ ಸರ್, ಅವರು ಪವರ್ ಸ್ಟಾರ್. ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀರಾ. ಟೈಗರ್ ಇಲ್ಲಿದೆ ನೋಡಿ, ನಿಮ್ ಜೊತೆ ಇರೋದಲ್ವಾ?
ಇವತ್ತೆಲ್ರು ಇದಾರೆ, ಮೇಡಮೇ ಕಾಣ್ತಾ ಇಲ್ಲಲ್ಲ. ಬರ್ತಾರೆ ಸಮಾಧಾನ ಬರ್ತಾರೆ. 5 minutes ಜಾಯಿನ್ ಆಗ್ತಿದ್ದಾರೆ. ಹ್ಮ್. ಓಕೆ, ಸೊ ಶಾಂತಿ ನೆಟ್ವರ್ಕ್ ಸಮಾಧಾನವನ್ನು ಕಾಪಾಡಬೇಕಾಗಿ ವಿನಂತಿ. ಸಮಾಧಾನ, ನೆಮ್ಮದಿ, ಸುವ್ಯವಸ್ಥೆ ಎಲ್ಲ ಎಲ್ಲ ಇರುತ್ತೆ. Things ಇವಾಗ ಸ್ವಲ್ಪ ವರ್ಕ್ ಜಾಸ್ತಿ ಆಯ್ತಲ್ವಾ? ಯಾರಿಗೆ? ಮಾಮೂಲಿ ಡೇಸ್ ಆಯ್ತು ನಮ್ದು. ಇವಾಗ 8 ಗಂಟೆಗೆ ಬರೋದು, 8:30. ಅದಕ್ಕೆ ಹೇಳೋದು 6 ಗಂಟೆ ಮುಗಿಸಿ ಕ್ಲಿಯರ್ ಮಾಡಿ ಮನೆಗೆ ಹೋಗಿ ಅಂತ. ಬೀಗ ಇದ್ರೆ ಹಾಕ್ಬಿಟ್ಟು ಹೋಗ್ಬೋದಿತ್ತು. ಲೀವ್ ಹಾಕ್ಬಿಟ್ಟ? ಬೀಗ ಇದ್ರೆ ಹಾಕ್ಬಿಟ್ಟು ಹೋಗ್ಬೋದು. ಬರ್ತಾ ಇರ್ತಾರ, ಏನ್ ಮಾಡೋದು? ಏ ಬರ್ಲಿ ಅಂತ ಕಾಯ್ತಿರ್ತಿ ಗೇಟ್ ಹತ್ರ, ನೀನ್ ಬೀಗ ಹಾಕೊಂಡು ಹೋಗ್ತೀಯನಲ್ಲಿ. ಯಾರು ಬಂದ್ರೆ ಸಾಕಪ್ಪ ಕಾಯ್ದಿರ್ತೀವಿ ನಾವು. ಮೇಡಮ್ ಶಾಕ್ ಆಗತ್ತೆ ಇವತ್ತು. ಆ? 14 ಜನ ಆದ್ರಲ್ಲ. ಸರಿ, ಫಸ್ಟ್ ಗಣೇಶ್ ಅಂತ ಕೇಳ್ತಾರೆ, ರೆಡಿ ಇರು ನೀನು. ನಾನು ಸುಮ್ನೆ ಮ್ಯೂಟ್ ಮಾಡ್ತೀನಿ. ಇವತ್ತು ಸ್ವಲ್ಪ ಕಷ್ಟ ಇದೆ ಕಣೋ, ಫ್ಯೂಚರ್ ಕಂಟಿನ್ಯೂಸ್. ಹೌದೌದು, ನಿನ್ನೆ ಬಾಯಿ ಹೊಡ್ತಾ ಇರ್ಲಿಲ್ಲ ಮಾರೆ. ಹೌದು. ಅದು ಸ್ವಲ್ಪ ಒಂದು 15 ನಿಮಿಷ ಆದ್ರೂ ಪ್ರಾಕ್ಟೀಸ್ ಮಾಡ್ಬೇಕು. ಈಗ ಟೈಮ್ ಆಗ್ತಾ ಇಲ್ಲ. Hello. ಅಲ್ಲಿದೆ ಟೆನ್ಷನ್ ಆಗ್ತಾ ಇದೆ. Hey, hello. ಟೆನ್ಷನ್ ಆಗ್ಬೇಡ ನೀನು, ಕೂಲ್ ಆಗಿರು. Hello, good evening. I'm really Good sorry. evening, ma'am. Good evening. I'm really sorry. Okay. Good evening, ma'am. Hey, hi. Good evening. Okay, there was some All are in technical. Josh, ma'am. Oh yeah, I know. I could make out with your voices only. I could hear your voices and guess. Okay, and there are 17 people inside. Good evening, ma'am. 8:15, 8:25 we joined. Yeah, I know 8:25, but I'm really late today. I'm really sorry for that. I apologize. It's because okay. I had Thank you. yeah, I had some network issue, so I just couldn't connect. Okay. Ah. All right. So yeah, so hope all of you have understood all the concepts that we have learned till date. Yes or no? I want to Yes, know that ma'am. first. I see all people who have joined yesterday also who have joined today, if I'm not wrong. Yes or no? I think Yes, Zabi we was- joined, ma'am. How come all of you have joined just to increase the numbers, is it? No. Rajesh? No, good evening. Somebody missed a class, madam. That's the reason. We want proper discussion because I informed all my team members. So this, for our advantage only, we requested for the class, and if we are not utilized well, so this is a waste of time. So then Correct. join completely, and they are ready to discuss. Even they are ready to take the class up to 9-10 o'clock. Oh my God, don't tell me 10 o'clock because I'll be exhausted then. Okay, because I want all of them to talk. So if I keep talking, I will be more exhausted. So, okay. Anyways, thank you, Rajesh, for coordinating and, getting such a big group together today. So hopefully, let's try to see, we can actually make one group. The only thing why we don't want to make it one group is because there'll be a lot of confusion. Then I cannot interact with everyone in the same class session. So that's the reason we have made 2 groups. But again, today I find so many of you. So I hope some of you will speak out today when I ask you questions or when you practice. Let's see. Anyways, thank you, Rajesh. Yeah. So Rajesh, Welcome. I think you'll also be in this, or you're just abscond. No, I will just observe, ma'am. Okay, you just No, I observe. will Is just it? observe because I'm doing that. Okay, fine. Okay, all right, no issues. Thank you, Rajesh, once again. Okay, all right. So today, see, as I think class, we had a session where we had learned simple present tense and present continuous. So how many of you are perfect with all these tenses? Yes. How many of you are perfect with both simple present tense and present continuous? Simple present, simple past, simple future, present continuous, past continuous, and future continuous. How many of you are perfect in all these 6 tenses? Present continuous, past continuous, little conclusion. Okay. Okay. Fine. Okay. Let's start with an activity again. Ashwini madam, Okay. last Yes. Ashwini madam, last Yes, class I yes. am not attended because of internet issue. Okay madam. Okay. So. Please once again, please
ರಿವಿಷನ್ ಇಟ್ಕೊಳ್ಳಿ. Revision, madam. Revise it. Yeah, Okay. yeah. Revise it. Okay, fine. I'll do it. No problem. Okay, but I'm going to do it together. Okay, I will not do one by one. Okay, I'll put it as a table, and I'm going to show it to you, and I'm going to explain to you. All right, you need to understand that, and you have to practice that. Clear? If that's fine with you, then I will show it to you again. If that's fine with you. Yes, no. Okay, ma'am. Okay, ma'am. Okay, madam. But Okay. concentrate. Yeah, focus on that. It is very simple. You have to just focus. Okay. Now, can you see the Excel screen? Yes. ma'am. No. Yes, ma'am. Yes, ma'am. Okay, Yes, madam. great. Okay. Now I'll show you this. So. Okay. Here, this is going to be simple tenses. Okay. Now here we will have we will have present, past, and future. Okay. Then here we will have positive sentences, negative sentences, then we will have non-WH questions, positive, non-WH questions, negative, WH questions, positive, and WH questions, negative. Okay. Okay. Can you see this? I'll just increase the font size for your benefit. Yes. Get around 14. See, ಇದು ಯಾತಕ್ಕೆ ನಾನು ಮಾಡಿಸ್ತಾ ಇದ್ದೀನಿ ಅಂದ್ರೆ so you will know the difference also easily. Okay. Okay. ಈಗ, who's going to give me an example of this? Give me simple present tense positive sentence. Anything as an example. Any one of you. ಹೇಳಿ. Simple present tense positive sentence. Can you give it to me? I'm listening. ಅವಳು ಓಕೆ ನಾವು ಪ್ರತಿದಿನ ಕೆಲಸ ಮಾಡ್ತೀವಿ. ಬೇಗ ಹೇಳಿ, ಟ್ರಾನ್ಸ್ಲೇಷನ್ ಹೇಳಿ ಬೇಗ. We are working every day. We work every day. Okay. So we work every day. This is your positive sentence, correct? ಈಗ past tense ಏನಾಗುತ್ತೆ? We worked every day. We worked yesterday. Correct. Okay. Simple. We worked yesterday. Okay. Future. ಬೇಗ. We will work tomorrow. ಅಷ್ಟೇ. We will work tomorrow. ಅರ್ಥ ಆಯ್ತಾ? ಇಲ್ಲಿವರೆಗೂ ಅರ್ಥ ಆಗಿದೆಯಾ? Yes or no? Yes, ma'am. Yes, ma'am. ಈಗ ಪ್ರೆಸೆಂಟ್ ಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಮಾಡಿ. ಇವಾಗ ಅದೇ ಫಸ್ಟ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿರೋದು ನೆಗೆಟಿವ್ ಮಾಡಿ. ನಾವು ಪ್ರತಿದಿನ ಕೆಲಸ ಮಾಡಲ್ಲ. We don't work every day. ಕರೆಕ್ಟ್. ವಿ ಬಂದಾಗ ಡೋಂಟ್ ಬರುತ್ತೆ. ಸೊ ವಿ ಡೋಂಟ್ ವರ್ಕ್ Every day. ಎವ್ರಿ ಡೇ. ಪರ್ಫೆಕ್ಟ್. ಗುಡ್. ನೆಕ್ಸ್ಟ್, ನಾವು ನಿನ್ನೆ ಕೆಲಸ ಮಾಡ್ಲಿಲ್ಲ. We did not work yesterday. Work. We didn't
ಸಿ ನಾನು Work ಶಾರ್ಟ್ yesterday. ಫಾರ್ಮ್ಸ್ ಹಾಕ್ತೀನಿ. ಓಕೆ, ಶಾರ್ಟ್ ಫಾರ್ಮ್ಸ್ Okay. ಇದೆಲ್ಲ. ಡಿಡ್ ನಾಟ್ ಬದಲು ಡಿಂಟ್. Didn't. ವಿ ಡಿಂಟ್ ವರ್ಕ್ Yesterday. ಯೆಸ್ಟರ್ಡೇ. ಪ್ರತೀಶ್ ಅರ್ಥ ಆಗ್ತಾ ಇದೆಯಾ? Yes, madam. ಓಕೆ, ನೆಕ್ಸ್ಟ್ ನಾಳೆ ನಾವು ಕೆಲಸ ಮಾಡಲ್ಲ. We won't work tomorrow. ಇಲ್ಲಿವರೆಗೂ ಅರ್ಥ ಆಗಿದ್ಯಾ? ಸಿಂಪಲ್, ಕರೆಕ್ಟಾ? ಇಷ್ಟ ಅರ್ಥ ಆಗಿದೆ madam. ಇಷ್ಟ ಅರ್ಥ ಇದೆ. ನೆಕ್ಸ್ಟ್ ಅರ್ಥ ಆಗಿರುತ್ತೆ, ಬಟ್ ನೀವ್ ಹೇಳ್ಬೇಕು ಇವಾಗ. ನಾವು ಪ್ರತಿದಿನ ಕೆಲಸ ಮಾಡ್ತೀವಾ? ನಾವು ಪ್ರತಿದಿನ ಕೆಲಸ ಮಾಡ್ತೀವಾ? ನಾನು ಹೆಂಗಿತ್ತು ಅದು ಕೇಳೋ ಹೆಂಗ್? ಓಕೆ, ನಾನ್ ಹೇಳೋ ರೀತಿ ಕೇಳಿಸ್ಕೊಳ್ಳಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ವೆದರ್ ಇಟ್ ಇಸ್ ಅ ಕ್ವೆಶ್ಚನ್ ಆರ್ ಇಟ್ ಇಸ್ ಅನ್ ಆನ್ಸರ್. ಓಕೆ, ನಾವು ಪ್ರತಿದಿನ ಕೆಲಸ ಮಾಡ್ತೀವಾ? Are we working every day? ಆರ್ ವಿ ವರ್ಕಿಂಗ್ ಬರುತ್ತಾ? ಡು ವಿ ವರ್ಕ್ ಬರುತ್ತಾ? ಡು ವಿ ವರ್ಕ್? Do we work every day? ಪರ್ಫೆಕ್ಟ್, ಎಸ್. ಓಕೆ, ನಾವು ನಿನ್ನೆ ಕೆಲಸ ಮಾಡ್ಲಿಲ್ವಾ? ನಾವು ನಿನ್ನೆ ಕೆಲಸ ಮಾಡ್ಲಿಲ್ವಾ? ಮಾಡ್ತಾ ಇದೀನಿ, ಕನ್ಫ್ಯೂಸ್ ಮಾಡ್ತೀನಿ, ನೀವು ಅರ್ಥ Don't we work every ಮಾಡ್ಕೋಬೇಕು. day? ಓಕೆ, ಇದು ಹೇಳಿ, ನಾವು ನಿನ್ನೆ ಕೆಲಸ ಮಾಡಿದ್ವಾ? Did we work yesterday? See, you should recognize it. Did we work? Did we work yesterday? ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಕೇಳ್ತಾ ಇರೋದು ನಾವು. ನಿನ್ನೆ ನಾವು ಕೆಲಸ ಮಾಡಿದ್ವಾ? ಮಾಡಿದ್ವಾ ಇಲ್ವಾ? ಆತರ. ಮಾಡಿದ್ವಿ. Did we work yesterday? Yes, we worked. Correct. Next, ನಾವು ನಾಳೆ ಕೆಲಸ ಮಾಡ್ತೀವಾ? Will we work? Tomorrow. ಅಷ್ಟೇ. ಅರ್ಥ ಆಯ್ತಾ ಈಗ? Pratish, everyone, I'm not talking only about Pratish. Others also should understand this. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಅಂಡರ್ಸ್ಟುಡ್. Okay. Yeah. ಈಗ ನಾನ್ WH questions ನೆಗೆಟಿವ್. ಈಗ ಅದೇ ಪ್ರಶ್ನೆನ ನಾನು ನೆಗೆಟಿವ್ ಕ್ವಶನ್ ಕೇಳ್ತೀನಿ. ನಾವು ಪ್ರತಿದಿನ ಕೆಲಸ ಮಾಡಲ್ವಾ? Don't we work every day? Doesn't. Don't we Don't work. ಬರುತ್ತೆ. ವಿ ಬಂದಿದ್ಯಲ್ಲ, ಡೋಂಟ್ Don't ಬರುತ್ತೆ. we work? Don't we work ವರ್ಕ್ every day? ಎವ್ರಿ ಡೇ? ನಾವು ನಿನ್ನೆ ಕೆಲಸ ಮಾಡ್ಲಿಲ್ವಾ? Didn't we work? We work every day. Didn't we work yesterday? ಕರೆಕ್ಟ್. Didn't we work? Didn't we work yesterday? ನಾಳೆ ನಾವು ಕೆಲಸ ಮಾಡಲ್ವಾ? Won't we work Don't tomorrow? we work tomorrow? Won't we work Tomorrow. tomorrow? ಅಷ್ಟೇ. Tomorrow. ಕ್ಲಿಯರ್? ಅರ್ಥ ಆಯ್ತಾ ಇಲ್ಲಿವರೆಗೂ? ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತು ಮೇಡಮ್. ಓಕೆ, ಇವಾಗ WH ಕ್ವಶನ್ ನಿಮಗ್ ಗೊತ್ತು, ನೀವೇನ್ ಬೇಕಾದ್ರೆ ಹಾಕೋಬಹುದು. ವಾಟ್, ವೆನ್, ವೇರ್, ವೈ, ಹೌ. ಓಕೆ, ಬಟ್ ಇಲ್ಲಿ ನಾನು ಕೇಳೋದು ನಾನು ಓಕೆ ವೇರ್ ಅಂತ ಹಾಕ್ತೀನಿ, ಸುಮ್ನೆ ವೇರ್. ಓಕೆ, ಸೊ ಇಲ್ಲೇನಾಗತ್ತೆ, ನಾವು ಎಲ್ಲಿ ಪ್ರತಿದಿನ ಕೆಲಸ ಮಾಡ್ತೀವಿ? Where do we work every day? ಎಸ್, ವೇರ್ ಡು ವಿ ವರ್ಕ್ Every day. ಓಕೆ. ನಾವು ನಿನ್ನೆ ಎಲ್ಲಿ ಕೆಲಸ ಮಾಡಿದ್ವಿ? Where did we work yesterday? Yesterday. ಅಷ್ಟೇ. ವೇರ್ ಡಿಡ್ ವಿ ವರ್ಕ್ ಯೆಸ್ಟರ್ಡೇ? ಎಸ್. ಓಕೆ. ಆಮೇಲೆ ನಾವು ನಾಳೆ ಎಲ್ಲಿ ಕೆಲಸ ಮಾಡ್ತೀವಿ? Where will we work? Will we work? Will we work? Tomorrow. ಓ ಸಾರಿ, Tomorrow. ಕರೆಕ್ಟ್. ಟುಮಾರೋ. ಎಸ್. ಅರ್ಥ ಆಯ್ತಾ ಇವಾಗ ಇಲ್ಲಿವರೆಗೂ? Yes, ma'am. ಓಕೆ. Yes, ma'am. ಓ ಗಾಡ್, ತುಂಬಾ ಸಣ್ಣ ಆಯ್ತು. 1 ಸೆಕೆಂಡ್. ಓಕೆ, ಯಾ. ನೆಕ್ಸ್ಟ್, ನಾವು ಪ್ರತಿದಿನ ಎಲ್ಲಿ ಕೆಲಸ ಮಾಡಲ್ಲ? ನಾವು ಪ್ರತಿದಿನ ಎಲ್ಲಿ ಕೆಲಸ ಮಾಡಲ್ಲ? Where don't we work every day? ಸಿ, ಅಲ್ಲಿ ಸಿಂಪಲ್ ಆಗಿರುತ್ತೆ. ನಾನು ಆತರ ಕೇಳಿದಾಗ ಡೋಂಟ್ ಹಾಕ್ಬಿಡ್ಬೇಕು, ಡೂ ಬದಲು ಅಷ್ಟೇ. ಓಕೆ, ಎಲ್ಲ ನೆಗೆಟಿವ್ ಮಾಡ್ತಾ ಹೋಗ್ಬೇಕು. ಯಾ, ವೇರ್ ಡೋಂಟ್ ವಿ ವರ್ಕ್ ಎವ್ರಿ ಡೇ? ಓಕೆ, ನೆಕ್ಸ್ಟ್, ನಾವು Where didn't we work yesterday? Where didn't we work ವೆರಿ Yesterday. ಫಾಸ್ಟ್, ಗುಡ್. ಓಕೆ, ವೇರ್ ಡಿಂಟ್ ವಿ ವರ್ಕ್ Yesterday.
Yesterday. Yesterday. Okay, perfect. Next. ನಾಳೆ ನಾವ್ ಎಲ್ಲಿ ಕೆಲಸ ಮಾಡಲ್ಲ. Where won't we work tomorrow? Perfect. Okay, ಅರ್ಥ ಆಯ್ತಾ ಇವಾಗ ಇಲ್ಲಿವರೆಗೂ? Yes, ma'am. Yes, ma'am. ಏನಾದ್ರು ಡೌಟ್ಸ್ ಇದೆಯಾ ಇಲ್ಲಿವರೆಗೂ? Any doubts still here? Yes, no. No, ma'am. ಓಕೆ, ಇವಾಗ ಇಲ್ಲಿ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದನ್ನೇ ಇಲ್ಲಿ ಕಾಪಿ ಮಾಡ್ತೀನಿ. ಇಲ್ಲೇನಾಗತ್ತೆ, ಕಂಟಿನ್ಯೂಸ್ ಟೆನ್ಸ್ ಮಾಡ್ತೀನಿ. ಓಕೆ, ಸೇಮ್ ಇದೇ ಸೆಂಟೆನ್ಸ್ ನ ವಿಲ್ ಚೇಂಜ್ ಟು ಕಂಟಿನ್ಯೂಸ್. ಓಕೆ, ನಾವು ಕೆಲಸ ಮಾಡ್ತಾ ಇದೀವಿ, ನಾವು ಈಗ ಕೆಲಸ ಮಾಡ್ತಾ ಇದೀವಿ. ಹೆಂಗ್ ಹೇಳ್ತೀರಾ? We are working. We are working now. ನಾವು ಬೇಡ, ಇಟ್ ಇಸ್ ಜಸ್ಟ್ ಫಾರ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. Yeah, We are we are working. We are working. Okay. ನಾವು ಮುಂಚೆ ಅಥವಾ ಯಾವಾಗ್ಲೂ ಓಕೆ ಕೆಲಸ ಮಾಡ್ತಾ ಇದ್ವಿ. We was working. ವಿ ವಾಸ್ ಅ ವರ್. We were working. ವಿ ವರ್ ವರ್ಕಿಂಗ್. ವೇರ್ ಅಲ್ಲ, ವರ್ Were. ಅನ್ಬೇಕು. Were. ವೇರ್ ಅಂದ್ರೆ ಏನು ಹೇಳಿ? WHERE. ಏನ್ ಹಾಕೊಂಡಿದೀರಾ ಅಂತ ಆಗತ್ತೆ, ಆಯ್ತಾ? We were working. So ಯಾರ್ you should pronounce it in the right way. Okay, so work ಬರುತ್ತೆ, work. We were working. Okay, ನಾವು ಕೆಲಸ ಮಾಡ್ತಾ ಇರ್ತೀವಿ ಫ್ಯೂಚರ್ ಅಲ್ಲಿ. We will be We working. We will working. be working. We will be We will be working. Yes. ಈಗ ನೆಗೆಟಿವ್, ನಾವು ಕೆಲಸ ಮಾಡ್ತಾ ಇಲ್ಲ. We don't work. We don't. ನಾವು ಈಗ ಕೆಲಸ ಮಾಡ್ತಾ ಇಲ್ಲ. We won't. We are not working. We are not working. We are not working. working. ಈಗ ಇಲ್ಲಿ ಆರ್ ನಾಟ್ ಬದಲು ಆರೆಂಟ್ ಅಂತಾನು ಹಾಕ್ಬೋದು. ಇಟ್ ಇಸ್ ಸೇಮ್. ಓಕೆ, ಇಟ್ ಇಸ್ ಅ ಶಾರ್ಟ್ ಫಾರ್ಮ್ ಅಷ್ಟೇ. ಈ ತರನು ಹಾಕ್ಬೋದು, ಆರ್ ನಾಟ್ ಇಲ್ಲ ಆರೆಂಟ್. ಇಟ್ಸ್ ಅ ಸೇಮ್ ಮೀನಿಂಗ್. ಕ್ಲಿಯರ್? Okay, ma'am. ಓಕೆ, ವಿ ಆರೆಂಟ್ ವರ್ಕಿಂಗ್. ನಾವು ಕೆಲಸ ಮಾಡ್ತಾ ಇರ್ಲಿಲ್ಲ ಮುಂಚೆ. We were not working. ಕರೆಕ್ಟ್. ವಿ ವರ್ ನಾಟ್ ವರ್ಕಿಂಗ್. ನಾವು ಆಮೇಲೆ ಕೆಲಸ ಮಾಡ್ತಾ ಇರಲ್ಲ. We will be not working. ವಿ ವಿಲ್ ನಾಟ್ ಬಿ ವರ್ಕಿಂಗ್. We Clear? will be or be not. ನೋ be. ನೋ, ವಿ ವಿಲ್ ನಾಟ್ ಬಿ ಅಥವಾ ಸಿ ಅದೇ ನಾನು ಹೇಳಿದ್ದು. ಇಲ್ಲಿ ಏನ್ ಗೊತ್ತಾಗತ್ತೆ, ವಿ ವಿಲ್ ನಾಟ್ ಬಿ ಅಂತ ಹಾಕ್ಬೋದು ಅಥವಾ ವೋಂಟ್ ಬಿ ಅಂತಾನು ಹಾಕ್ಬೋದು. ಇಟ್ಸ್ ಸೇಮ್ ಮೀನಿಂಗ್. ಅರ್ಥ ಆಯ್ತಾ ಈಗ? ಕ್ಲಿಯರ್? ಯು ಕ್ಯಾನ್ ಐದರ್ ಪುಟ್ ಶಾರ್ಟ್ ಫಾರ್ಮ್ ಆರ್ ಯು ಕ್ಯಾನ್ ಪುಟ್ ಫುಲ್ ಫಾರ್ಮ್. ನೋ We ಪ್ರಾಬ್ಲಮ್. will be ಎನಿಥಿಂಗ್. not well, madam. You cannot say like that in English. It is incorrect way of phrasing, framing a sentence. It's wrong. You should always say we will not be ಅಥವಾ we won't be ಅಷ್ಟೇ. We will be not ಅಂತ ಹೇಳಂಗಿಲ್ಲ ಇಂಗ್ಲಿಷ್ ಅಲ್ಲಿ. It will not give you the accurate meaning. Okay? Okay. Remember this. Yeah. Next, ನಾವು ಈಗ ಕೆಲಸ ಮಾಡ್ತಾ ಇದೀವಾ? Are we ನಾವು working? ಈಗ ಕೆಲಸ ಮಾಡ್ತಾ ಇದೀವಾ? Are we working? Are we working? Okay, good. ನಾವು ಕೆಲಸ ಮಾಡ್ತಾ ಇದ್ವಾ ಮುಂಚೆ? Were we working? Correct. Were we We are not. working? Okay. Next, ನಾವು ಆಮೇಲೆ ಕೆಲಸ ಮಾಡ್ತಾ ಇರ್ತೀವಾ? Will be working. will be ಅಲ್ಲ, will we be? We will. Yeah. Will we be working? Okay. Next, ನಾವು ಕೆಲಸ ಮಾಡ್ತಾ ಇಲ್ವಾ ಈಗ? Come again, ma'am. Come again, ma'am. ನಾವು ಈಗ ಕೆಲಸ ಮಾಡ್ತಾ ಇಲ್ವಾ? Are we not? ಏನ್ ಸರ್ ಹಂಗ ಹೇಳ್ತೀರಾ? ನಾವೀಗ ಕೆಲಸ ಮಾಡ್ತಾ ಇಲ್ವಾ? Are we not working? Are we not working or short form? Aren't we working? Okay, same. Are we not or aren't we? It's the same meaning. Okay. Next, ನಾವು ಮುಂಚೆ ಕೆಲಸ ಮಾಡ್ತಾ ಇರ್ಲಿಲ್ವಾ? ಮುಂಚೆ ಕೆಲಸ ಮಾಡ್ತಾ ಇರ್ಲಿಲ್ವಾ? Are we not working? ಕರೆಕ್ಟ್. ನಾನು ಶಾರ್ಟ್ ಫಾರ್ಮ್ ಹಾಕ್ತೀನಿ. weren't we working ಅಷ್ಟೇ. ಓಕೆ. ನೆಕ್ಸ್ಟ್, ನಾವು ಆಮೇಲೆ ಕೆಲಸ ಮಾಡ್ತಾ ಇರಲ್ವಾ? Will not be working. ಇದ್ರಲ್ಲಿ ಏನ್ ಗೊತ್ತಾ, ವಿಲ್ ವಿ
not be working. Okay. Question. Or you can form like this short form. Won't we be Working. working? It's all the same. ಅರ್ಥ ಆಯ್ತಾ ಈಗ? ಕ್ಲಿಯರ್? ಎರಡ್ ತರಾನು ಹೇಳ್ಬೋದು. ಆಕ್ಚುಲಿ ನಿಮ್ಗೆ ಇದರಲ್ಲೆಲ್ಲ ಶಾರ್ಟ್ ಫಾರ್ಮ್ಸ್ ಎಲ್ಲ ಹಾಕಿದೀನಿ. ಯು ಕ್ಯಾನ್ ಆಕ್ಚುಲಿ ಯೂಸ್ ಲೈಕ್ ದಿಸ್. ಕ್ಲಿಯರ್? ಅರ್ಥ ಆಯ್ತಾ ಇವಾಗ? ಎಸ್ ಆರ್ ನೋ? Yes, madam. Yes, ma'am. ಗುಡ್. ಈಗ ಇನ್ನೊಂದು, ಈಗ WH ಕ್ವೆಶನ್ಸ್ ಫಾರ್ಮ್ ಮಾಡ್ಬೇಕು. ಇವಾಗ ಇದಕ್ಕೆ ಹೆಂಗ್ ಹೇಳ್ತೀರಾ? ಈಗ ನಾನು ವೇರ್ ಹಾಕಲ್ಲ, ವೈ ಹಾಕ್ತೀನಿ. ಓಕೆ, ಏನಾಗತ್ತೆ? ನಾವ್ ಯಾಕೆ ಈಗ ಕೆಲಸ ಮಾಡ್ತಾ ಇದೀವಿ? ಯಾಕೆ? ನಾವ್ ಯಾಕೆ ಈಗ Why we ಕೆಲಸ are ಮಾಡ್ತಾ working. ಇದೀವಿ? ವೈ ವಿ ಆರ್ ಅಲ್ಲ, obviously it's an incorrect way of Why talking. we working? No, it is why are we. Why are we working? Why are we working? Why are we working? ಯಾಕೆ ಕೆಲಸ ಮಾಡ್ತಾ ಇದೀವಿ ಹೇಳಿ? ಆನ್ಸರ್ ಯಾರು ಹೇಳ್ತೀರಾ ಇಂಗ್ಲಿಷ್ ಅಲ್ಲಿ? Why are we working? Bread and butter for bread. Correct, true, right? No, for bread and butter or to run the family. Correct. To take care of the family, we work, right? So that's why we are working. Okay, good. Next, ನಾವು ಯಾಕೆ ಕೆಲಸ ಮಾಡ್ತಾ ಇದ್ವಿ ಮುಂಚೆ? ಯಾರು ಆತರ ಕೇಳಲ್ಲ, ಬಟ್ ಏನಾಗತ್ತೆ? ಯಾಕೆ ಮುಂಚೆ ಕೆಲಸ ಮಾಡ್ತಾ ಇದ್ವಿ? Why are we working? ಅಷ್ಟೇ. ನಿಮ್ಗೆ ಆಕ್ಚುಲಿ ಆ ಕ್ವಶನ್ ಬಾಕಿ ಇಲ್ಲೇ ಇದೆ ನೋಡಿ. ಇದನ್ನೇ ತೆಗೆದು ಇಲ್ಲಿ ಹಾಕ್ಬೇಕಷ್ಟೇ. ಓಕೆ, ಸೊ ಇಲ್ಲೇನಾಗತ್ತೆ? ವೈ ವರ್ ವಿ ವರ್ಕಿಂಗ್? ನಾವ್ ಯಾಕೆ ಕೆಲಸ ಮಾಡ್ತಾ ಇದ್ವಿ? ಓಕೆ, ನಾವು ಆಮೇಲೆ ಯಾಕೆ ಕೆಲಸ ಮಾಡ್ತಾ ಇರ್ತೀವಿ? Why will not be working? ವೈ ವಿಲ್ ವಿ ಬಿ Be not working. ನಾಟ್ ಅಲ್ಲ, Why will be working? Why will ನಾವ್ ಇದನ್ನ ಆಮೇಲೆ ಎಲ್ಲರಿಗೂ ಹೇಳಿಸ್ತೀನಿ. ಒಂದ್ ರೌಂಡ್ ಬರುತ್ತೆ ಇವಾಗ, ಎಲ್ಲಾರು ಹೇಳ್ಬೇಕಲ್ಲಿ ಈ ತರ ಫುಲ್ ಕಂಪ್ಲೀಟ್ ಆಗಿ. ನೆಕ್ಸ್ಟ್, ನಾವ್ ಯಾಕೆ ಈಗ ಕೆಲಸ ಮಾಡ್ತಾ ಇಲ್ಲ? Why we are not working? ವೈ ಆರೆಂಟ್ ವಿ ವರ್ಕಿಂಗ್? ಆಕ್ಚುಲಿ ನೀವ್ ಹೇಳಿದ್ ಕರೆಕ್ಟ್ ಆಗೇ ಇದೆ, ಬಟ್ ಕರೆಕ್ಟ್ ಇಂಗ್ಲಿಷ್ ಗ್ರಾಮರ್ ಫಾರ್ಮೇಶನ್ ಪ್ರಕಾರ ಹಿಂಗ್ ಬರುತ್ತೆ. ವೈ ಆರೆಂಟ್ ವಿ ವರ್ಕಿಂಗ್? ನಾವ್ ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ? ಓಕೆ, ನೆಕ್ಸ್ಟ್, ನಾವ್ ಯಾಕೆ ಮುಂಚೆ ಕೆಲಸ ಮಾಡ್ತಾ ಇರ್ಲಿಲ್ಲ? ಹೇಳಿ ಬೇಗ. Ma'am, one small doubt, ma'am, here. Yes, When you're yes. speaking normally with other people, we are using why we are not working. That is the right? But when it came to communication, why we are not be working? What is the meaning, ma'am? It's all the same meaning. See, why we are not working today ಅಂತ ಹೇಳ್ತೀವಿ. It's correct. It's actually correct. I told you in English you can form however you want. Okay. But if you want to speak correctly with correct grammatical sentence formation, then you have to, if you want to speak professionally. ಈಗ ನಾನು ಲೋಕಲ್ ಆಗಿ ಈಗ ನನ್ನ ಫ್ರೆಂಡ್ಸ್ ಜೊತೆ ನಾನ್ ಮಾತಾಡ್ಬೇಕಾದ್ರೂ ಕೂಡ ಸಡನ್ ಆಗಿ my friends use like this. Why we are not working today, or why we are not going today to watch the movie ಅಂತ ಕೇಳ್ತಾರೆ. ನಾನ್ ಸುಮ್ಮನೆ ಇರ್ತೀನಿ, because it's correct. I am understanding, and that person also knows what he or she is asking. Okay, so that way it's absolutely fine. ಈಗ ನನ್ನ ಕಂಪನಿ ಹೋಗ್ಬಿಟ್ಟು, if I go to a big company and if I talk to a person, a professional, okay, who is in the higher management, I can't speak like normal English. Correct? ನಾನ್ ಸ್ವಲ್ಪ ಗ್ರಾಮರ್ ಪ್ರಕಾರ ಕರೆಕ್ಟ್ ಆಗಿ ಮಾತಾಡ್ಬೇಕು, ಪ್ರೊಫೆಷನಲ್ ಆಗಿ ಮಾತಾಡ್ಬೇಕು ಅಂದ್ರೆ ಯು ಶುಡ್ ಯೂಸ್ ದ ಕರೆಕ್ಟ್ ವೇ ಆಫ್ ಟಾಕಿಂಗ್ ಇನ್ ಇಂಗ್ಲಿಷ್. ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ನೀವ್ ಹೇಳಿದ್ ಕರೆಕ್ಟ್ ಆಗೇ ಇದೆ. ಯೋರ್ ಸೆಂಟೆನ್ಸ್ ಫಾರ್ಮೇಶನ್ ಇಸ್ ಕರೆಕ್ಟ್, ಬಟ್ if you want to change grammatically, then you have to use this formation, use this structure. ಅಷ್ಟೇ. Clear? ಅರ್ಥ ಆಯ್ತಾ ಈಗ? So there's not much of difference. ನೀವು ಹಂಗೂ ಮಾತಾಡ್ಬೋದು, ಇದು ಮಾತಾಡ್ಬೋದು. ಇದು ಏನಂದ್ರೆ it will give you more of professionalism. ಅಷ್ಟೇ, ಇನ್ನೇನಿಲ್ಲ. Clear? Yes. Yes or no? Yes, ma'am. Okay. Okay, it's advanced Okay. English. Huh? Advanced English. Sorry? English advanced. No, advance ಅಲ್ಲ. ನೀವು whatever you guys have spoken till date is absolutely fine. ನೀವು ಚೆನ್ನಾಗಿ ಮಾತಾಡ್ತೀರಾ, not telling no. ಗ್ರಾಮರ್ ಪ್ರಕಾರ, ಸ್ಟ್ರಕ್ಚರ್ ಪ್ರಕಾರ ಹೋಗ್ಬೇಕಂದ್ರೆ ಈ ತರ ಮಾತಾಡ್ಬೇಕಷ್ಟೇ. There's not much of difference. Okay? Clear? Okay. Yeah. Next, ನಾವು ಆಮೇಲೆ ಯಾಕೆ ಕೆಲಸ ಮಾಡ್ತಾ ಇರಲ್ಲ? ಇಲ್ಲೇನಾಗತ್ತೆ? ಶಾರ್ಟ್ ಫಾರ್ಮ್ ಹಾಕಿ. ವೈ ವೋಂಟ್ ವಿ ಬಿ ವರ್ಕಿಂಗ್? ಇಷ್ಟೇ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಇಲ್ಲಿವರೆಗೂ? ಫಾಸ್ಟ್ ಟೆನ್ಸ್ ಹೇಳಿಲ್ಲ ಮೇಡಮ್ ನೀವು.
ಸಾರಿ ಪಾಸ್ಟ್ ಟೆನ್ಸ್ ಹೇಳಿಲ್ಲ. ಇಲ್ಲಿ ಬಂತಲ್ಲ ಇಲ್ಲಿ ಡಬ್ಲ್ಯೂ ಎಚ್ ನೆಗೆಟಿವ್ ಅಲ್ಲಿ. ಇಲ್ಲಿ ವರೆಂಟ್. ಸಾರಿ ಐ ಆಮ್ ರಿಯಲಿ ಸಾರಿ. ವೈ ವರೆಂಟ್ ವಿ ವರ್ಕಿಂಗ್? ನಾವ್ ಯಾಕೆ ಕೆಲಸ ಮಾಡ್ತಾ ಇರ್ಲಿಲ್ಲ ಅಷ್ಟೇ. ಹಾ ಓಕೆ ಓಕೆ, ಈಗ ಅರ್ಥ ಆಯ್ತಾ? Very sharp, madam. We cannot Intelligent, no, very smart. He caught hold of me that I went wrong. Okay. Very smart, good, intelligent. Okay, ಇವಾಗ ಕೇಳಿಸ್ಕೊಳ್ಳಿ. ಈಗ ಯಾರು ಟ್ರೈ ಮಾಡ್ತೀರಾ? ಈಗ ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್. ಓಕೆ, ನಾನು ಹಿಂಗ್ ಹೋಗ್ತೀನಿ. ಹೆಂಗೆ ಅಂದ್ರೆ ವರ್ಟಿಕಲ್. ಓಕೆ, ಈ ತರ ಹಿಂಗ್ ಮಾಡ್ತಾ ಹೋಗ್ತೀನಿ. Now I'll give a subject and a verb. Who's going to try? I will try, ma'am. Okay. Now I'll give you a subject. Okay. ಬರೀ ಸಬ್ಜೆಕ್ಟ್ ಟು ವರ್ಬ್ ಕೊಡ್ತೀನಿ. ನೀವು ಮಿಕ್ಕಿದ್ದು ಏನು ಹಾಕ್ಬೇಡಿ. ಸದ್ಯಕ್ಕೆ ಸಬ್ಜೆಕ್ಟ್ ಟು ವರ್ಬ್ ಮಾತ್ರ ಪ್ರಾಕ್ಟೀಸ್ ಮಾಡಿ. ಓಕೆ, ಈಗ ಸಬ್ಜೆಕ್ಟ್ ಬಂದು he okay, sorry, he come. This is your subject in the verb. He come is your phrase. Present ಅಲ್ಲಿ ಹಂಗೆಲ್ಲ ಹೇಳಂಗಿಲ್ಲ ನೀವು ಅಲ್ಲಿ. ಪ್ರೆಸೆಂಟ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ನೋ. ಯು ಶುಡ್ ಸ್ಪೀಕ್ ಕಂಟಿನ್ಯೂಸ್ಲಿ. ಸೊ continuous present. So continue past. He ಫಾಲೋ ದಿಸ್ ಕರ್ಸರ್. ನಾನು ಈ ಕರ್ಸರ್ ಇಲ್ಲಿ ಇಡ್ತೀನಾ? ಅಲ್ಲಿ ಏನ್ ಬರತ್ತೆ? ಹಿ ಕಮ್ಸ್ ಬರತ್ತಾ ಕಮ್ ಬರತ್ತಾ? comes coming. comes he comes every day. ಹೇಳ್ತಾ ಹೋಗಿ ಇವಾಗ ಹೇಳಿ. Okay, he comes every day. He Past came tense. yesterday. He will come tomorrow. He was coming. He was Okay. coming. ಪಾಸ್ಟ್ ಪಾಸಿಟಿವ್ ಇದೆ ಹೇಳಿ. ಪ್ರೆಸೆಂಟ್ ಟೆನ್ಸ್ Present, he is coming. He is coming. He is coming. He was coming. Future, he will be coming. ಓಕೆ, ಈಗ ಅರ್ಥ ಆಯ್ತಾ ಇವಾಗ? ನೆಕ್ಸ್ಟ್ ನೆಗೆಟಿವ್ ಹೇಳ್ತಾ ಹೋಗಿ. Negative. He came. ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ನೆಗೆಟಿವ್. ಓಕೆ, ನಾನು ಒಂದ್ಸಲಿ ಹೇಳ್ತೀನಿ ನೋಡಿ. ಓಕೆ, ಈಗ ನಾನು ಒಂದ್ಸತಿ ಹೇಳ್ತೀನಿ ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನೀವು ಅದೇ ತರ ಇವಾಗ ನನಗೆ ಹೇಳ್ಬೇಕು ಒಬ್ರೊಬ್ರು. ಓಕೆ, ಸೊ ಐ ಟೆಲ್ ಯು ಹೌ ಟು ಡೂ ಇಟ್. ಓಕೆ, ಈಗ ಇಲ್ಲಿ he comes every day. He came yesterday. He will come tomorrow. He is coming. He was coming. He will be coming. Okay, ಇಲ್ಲಿ he doesn't come every day. He didn't come yesterday. He won't come tomorrow. Next, he is not coming. He was not coming. He will not be coming. Okay, next, does he come every day? Did he come yesterday? Will he come tomorrow? Oh, sorry, will he come? Yeah, will he come tomorrow? Next, is he coming? Was he coming? Will he be coming? Illi, doesn't he come every day? Didn't he come yesterday? Won't he come tomorrow? Next, isn't he coming? Wasn't he coming? Will he not be coming? Athwa won't he be coming? Next, why does he come every day? Why did he come yesterday? Why will he come tomorrow? Next, why is he coming? Why was he coming? Why will he be coming? Next, why doesn't he come every day? ಅವನು ಯಾಕೆ ಪ್ರತಿದಿನ ಬರಲ್ಲ? Why didn't he come yesterday? ಅವನು ಯಾಕೆ ನಿನ್ನೆ ಬರಲಿಲ್ಲ? Why won't he come tomorrow? ಅವನು ನಾಳೆ ಯಾಕೆ ಬರಲ್ಲ? Next, why isn't he coming? ಅವನು ಯಾಕೆ ಬರ್ತಾ ಇಲ್ಲ? Why wasn't he coming? ಅವನು ಯಾಕೆ ಬರ್ತಾ ಇರ್ಲಿಲ್ಲ? Why won't he be coming? ಅವನು ಯಾಕೆ ಆಮೇಲೆ ಬರ್ತಾ ಇರಲ್ಲ? ಅರ್ಥ ಆಯ್ತಾ ಇವಾಗ? ಎಸ್, ನೋ, ಮೇ ಬಿ, ಗೊತ್ತಾಗ್ಲಿಲ್ಲ. ಹಲೋ? Yes, ma'am. I understand. But I understood. I understood, but when you come to ಕಷ್ಟನಾ? immediately as per your style, ನನ್ನ fastness. ಸ್ಪೀಡ್ ಹೋಗ್ಬೇಡಿ. ನೋ, ಡೋಂಟ್ ಗೋ ಅಕಾರ್ಡಿಂಗ್ ಟು ಮೈ ಸ್ಪೀಡ್. ಇಟ್ಸ್ ಜಸ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಈಗ ಟ್ರೈ ಮಾಡಿ. ಹೂಸ್ ಗೋಯಿಂಗ್ ಟು ಟ್ರೈ ದಿಸ್? ಓಕೆ, ನೀವೇ ಟ್ರೈ ಮಾಡ್ತೀರಾ? ಐ ಗಿವ್ ಯು ಅನದರ್ ಒನ್. She, okay, simple. She learn. Okay, learn, ಕಲಿಯೋದು.
ಸೊ ನಾನ್ ಇವಾಗ ಹೇಳ್ತಾ ಹೋಗ್ತೀನಿ ಕನ್ನಡದಲ್ಲಿ, ನೀವ್ ಹೇಳ್ತಾ ಹೋಗಿ ಇಂಗ್ಲಿಷ್ ಅಲ್ಲಿ. ಅವಳು ಪ್ರತಿದಿನ ಕಲಿತಾಳೆ. She learns every day. ಅವಳು ನೆನ್ನೆ ಕಲ್ತ್ಲು. She learned yesterday. ಪರ್ಫೆಕ್ಟ್. ಅವಳು ನಾಳೆ ಕಲಿತಾಳೆ. She will learn tomorrow. ಅವಳು ಈಗ ಕಲಿತಾ ಇದ್ದಾಳೆ. She is learning. She is learning. ಹೇಳಿ. She is learning. Yes, ma'am. ಅವಳು ಕಲಿತಾ ಇದ್ಲು ಮುಂಚೆ. She was learning. Was learning. ಕರೆಕ್ಟ್. ಅವಳು ಆಮೇಲೆ ಕಲಿತಾ ಇರ್ತಾಳೆ. She will be learning. ಪರ್ಫೆಕ್ಟ್. ಅವಳು ಪ್ರತಿದಿನ ಕಲಿಯಲ್ಲ. She doesn't learn every day. She doesn't learn every day. ಅವಳು ನಿನ್ನೆ ಕಲಿಲಿಲ್ಲ. She didn't learn yesterday. ಅವಳು ನಾಳೆ ಕಲಿಯಲ್ಲ. She won't learn tomorrow. ಅವಳು ಈಗ ಕಲಿತಾ ಇಲ್ಲ. She isn't learn. She is not She learning. isn't. She is not learning. She isn't learning ಎಲ್ಲ ಒಂದೇ. ಕರೆಕ್ಟ್. ಅವಳು ಮುಂಚೆ ಕಲಿತಾ ಇರ್ಲಿಲ್ಲ. She wasn't learn. Learning ing ಸೇರಿಸಬೇಕು. ಹೇಳಿ. She will be learning. She will not be learning. Sorry, Negative. Okay, negative. Yeah. Okay. Next. ಅವಳು ಪ್ರತಿದಿನ ಕಲಿತಾಳಾ? Does she learn every day? ಕರೆಕ್ಟ್. ಅವಳು ನಿನ್ನೆ ಕಲಿತ್ಲಾ? Did she learn yesterday? ಅವಳು ನಾಳೆ ಕಲಿತಾಳಾ? She will learn tomorrow. Will she learn tomorrow? Will she learn tomorrow? ಅವಳು ಈಗ ಕಲಿತಾ ಇದ್ದಾಳಾ? Is she learning? Is she learning? ಅವಳು ಮುಂಚೆ ಅಲ್ಲ ಕೇಳಿಸ್ಕೊಡಿ. ಅವಳು ಮುಂಚೆ ಕಲಿತಾ ಇದ್ಲಾ? Was she learning? ಪರ್ಫೆಕ್ಟ್. ಅವಳು ನಾಳೆಯಿಂದ ಕಲಿತಾ ಇರ್ತಾಳಾ? Will she learning from tomorrow? Will she ಪಕ್ಕದಲ್ಲಿ ಏನ್ ಬರುತ್ತೆ? Will she ಪಕ್ಕದಲ್ಲಿ Will she be? Will be. Be you cannot leave. Okay. Will she be learning from tomorrow? Okay. Okay. ಅವಳು ಪ್ರತಿದಿನ ಕಲಿಯಲ್ವಾ? Doesn't she learn every day? ಪರ್ಫೆಕ್ಟ್. ಅವಳು ನಿನ್ನೆ ಕಲಿಲಿಲ್ವಾ? Didn't she learn yesterday? ಅವಳು ನಾಳೆ ಕಲಿಯಲ್ವಾ? Won't she learn tomorrow? ಪರ್ಫೆಕ್ಟ್. ಗುಡ್. ಅವಳು ಈಗ ಕಲಿತಾ ಇಲ್ವಾ? Isn't she learning? ಕರೆಕ್ಟ್. ಅವಳು ಮುಂಚೆ ಕಲಿತಾ ಇರ್ಲಿಲ್ವಾ? Wasn't she learning? ಪರ್ಫೆಕ್ಟ್. ಅವಳು ನಾಳೆಯಿಂದ ಕಲಿತಾ ಇರಲ್ವಾ? Will she learning from tomorrow? Will she be learning from tomorrow? ಅವಳು ನಾಳೆಯಿಂದ ಕಲಿತಾ ಇರಲ್ವಾ? ನೆಗೆಟಿವ್. Will she be not learning from tomorrow? Will she not be learning from tomorrow? Will she not be? ಇಲ್ಲಿ ನೋಡಿ, ಇಲ್ಲಿ either you can put will she not be ಅಥವಾ won't she be. Won't she be? Okay, ಯಾವ್ದಾದ್ರು ಒಂದು ಉಪಯೋಗಿಸಬಹುದು. Okay, whichever you find comfortable. ಕನ್ನಡದಲ್ಲಿ ಏನ್ ಮೇಡಮ್ ಅದು ನಾಳೆಯಿಂದ ಕಲಿತಾ ಇರಲ್ವಾ ಅಂತಲಾ? ನಾಳೆಯಿಂದ ಅವಳು ಕಲಿಯಲ್ವಾ ಅಂತ ಹೇಳ್ತೀವಿ. ಕಲಿತಾ ಇರಲ್ಲ ಬದಲು ಕಲಿಯಲ್ವಾ, ನಾಳೆಯಿಂದ ಅವಳು ಕಲಿಯಲ್ವಾ ಅಷ್ಟೇ. Okay, will she not be learning from tomorrow? Okay, ಇದು ನಾಳೆ ಶುರು ಆಗುತ್ತೆ ಆಕ್ಷನ್, ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಅದೇ ಅಷ್ಟೇ ಅರ್ಥ ಆಗುತ್ತೆ. ಓಕೆ. ಓಕೆ ಮ್ಯಾಮ್. ಈಗ ಅವಳು ಯಾಕೆ ಪ್ರತಿದಿನ ಕಲಿತಾಳೆ? ಅವಳು ಯಾಕೆ ಪ್ರತಿದಿನ ಕಲಿತಾಳೆ? Why she learn? ಏನ್ ಬರುತ್ತೆ? ವೈ ಡೂ ಬದಲು ಏನ್ ಬರುತ್ತೆ? ಡಸ್ ಬರುತ್ತೆ. Why does she learn every day? ಅವಳು ನಿನ್ನೆ ಯಾಕೆ ಕಲ್ತ್ಲು? Why did she learn yesterday? ಪರ್ಫೆಕ್ಟ್. ಗುಡ್. ಅವಳು ನಾಳೆ ಯಾಕೆ ಕಲಿತಾಳೆ? ಅವಳು ನಾಳೆ ಯಾಕೆ ಕಲಿತಾಳೆ? Why will she learn tomorrow? Perfect. Good. Correct. Yeah.
ನೆಕ್ಸ್ಟ್ ಅವಳು ಯಾಕೆ ಕಲಿತಾ ಇದ್ದಾಳೆ ಈಗ? Why she ಹೇಳಿ ಬೇಗ ಬೇಗ. learning? Why she is learning? Why is she learning? Why is she learning? ನೀವು ಇಲ್ಲಿ ಫಾಲೋ ಮಾಡಿ, ಆರ್ ಬದಲು ಇಸ್ ಮತ್ತೆ Is. ಶಿ ಹಾಕ್ಬೇಕಷ್ಟೇ, ಆತರ. ಅರ್ಥ ಆಯ್ತಾ? Why is she learning? Why is she learning? Why was she learning? Why Correct. is ಅವಳು she ಯಾಕೆ learning? ಕಲಿತಾ ಇದ್ಲು? ಓಕೆ, ಒನ್ ಆಫ್ ಯು. ವೈ ಇಸ್ ಶಿ ಲರ್ನಿಂಗ್ ಆಯ್ತು, ಅವಳು ಯಾಕೆ ಕಲಿತಾ ಇದ್ದಾಳೆ ಅಂತ ಆಯ್ತು. ಅವಳು ಯಾಕೆ ಕಲಿತಾ ಇದ್ಲು ಇದನ್ನ? Why was she learning? Why ಪರ್ಫೆಕ್ಟ್. she was? ವೈ ವಾಸ್ was ಶಿ she ಲರ್ನಿಂಗ್? ಕರೆಕ್ಟ್ ಕರೆಕ್ಟ್. ನೆಕ್ಸ್ಟ್ ಅವಳು ಯಾಕೆ ಇದನ್ನ ನಾಳೆಯಿಂದ ಕಲಿತಾ ಇರ್ತಾಳೆ ಅಥವಾ ನಾಳೆಯಿಂದ ಕಲಿತಾಳೆ? Why Why will she'll ಇಲ್ಲಿ ಫಾಲೋ Why ಮಾಡಿ will ಇವಾಗ. be? Why will be she Why will learning? why will she be learning? why will she be See, learning? Why ನೀವು will she ಪ್ರಾಕ್ಟೀಸ್ ಮಾಡಿ, be learning? ನೀವು ಪ್ರಾಕ್ಟೀಸ್ ಮಾಡೋವರೆಗೂ ಬಾಯಿಗೆ ಬರಲ್ಲ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಎವ್ರಿ ಡೇ. ವೈ Why will ವಿಲ್ she ಶಿ be ಬಿ learning? ಲರ್ನಿಂಗ್? Learning. ಕರೆಕ್ಟ್. ಓಕೆ, ಈಗ ಅವಳು ಯಾಕೆ ಪ್ರತಿದಿನ ಕೆಲಸ ಮಾಡಲ್ಲ, ಅಥವಾ ಸಾರಿ ಅವಳು ಯಾಕೆ ಪ್ರತಿದಿನ ಕಲಿಯಲ್ಲ? Why don't she be learning every day? ಲರ್ನಿಂಗ್ ಎಲ್ಲಿ Why- ಬಂದಿದೆ ಇಲ್ಲಿ? Hmm? ವೈ ಡೋಂಟ್ ಬದಲು ಡಸಂಟ್. Doesn't. ವೈ ಡಸಂಟ್ ಶಿ ಲರ್ನ್? Every day. ಕರೆಕ್ಟ್. ವೈ ಡಸಂಟ್ ಶಿ ಲರ್ನ್ ಎವ್ರಿ ಡೇ? ಅವಳು ನೆನ್ನೆ ಯಾಕೆ ಕಲೀಲಿಲ್ಲ? Why didn't she learn yesterday? ನೆಕ್ಸ್ಟ್ ಅವಳು ನಾಳೆ ಯಾಕೆ ಕಲಿಯಲ್ಲ? Why won't she learn tomorrow? ಅವಳು ಯಾಕೆ ಈಗ ಕಲಿತಾ ಇಲ್ಲ? Why isn't she learning? ಅವಳು ಯಾಕೆ ಕಲಿತಾ ಇರ್ಲಿಲ್ಲ ಮುಂಚೆ? Why was she? ವೈ ವಾಸಂಟ್? Why wasn't she learning? ಅವಳು ಆಮೇಲೆ ಯಾಕೆ ನಾಳೆಯಿಂದ ಯಾಕೆ ಕಲಿಯಲ್ಲ? Why won't she be learning? ಅಷ್ಟೇ. ಪರ್ಫೆಕ್ಟ್. ಗುಡ್. ವೆರಿ ನೈಸ್. ಗುಡ್. ನಾಟ್ ಬ್ಯಾಡ್. Yes. Next, who wants to try? Someone has to take initiative and try. Full try. Slow idru parvagilla. Nanna speed barbeku anta ಏನು ರೂಲ್ಸ್ ಇಲ್ಲಪ್ಪ. This is for your learning. Who wants to try? Next thing is it rain. ಯಾರು ಟ್ರೈ ಮಾಡ್ತೀರಾ? ಬೇಗ ಹೇಳಿ. It rains ಆಯ್ತು. Next. It rains every day. ಪ್ರತಿದಿನ ಮಳೆ ಬರುತ್ತೆ. ನಿನ್ನೆ ಮಳೆ ಬಂತು. It rained yesterday. It rained. Rained. It rained yesterday. ನಾಳೆ ಮಳೆ ಬರುತ್ತೆ. ಬೇಗ ಬೇಗ ಹೇಳಿ. ಅಲ್ಲೇ ಇದೆಯಲ್ಲ. It will rain tomorrow. ಮಳೆ ಬರ್ತಾ ಇದೆ ಈಗ. Rain is coming. ರೀ ಹಂಗ ಹೇಳಂಗಿಲ್ಲ ಇಂಗ್ಲಿಷ್ ಅಲ್ಲಿ. Raining. It is raining. It is raining. Yes, that's the way you have to say. Okay. It was ಮಳೆ raining. ಮಳೆ It was ಬರ್ತಾ raining. ಇತ್ತು. Yes. It was ಮಳೆ raining. ಬರ್ತಾ ಇರತ್ತೆ ನಾಳೆ. ಇದೇ ಟೈಮ್ಗೆ was ನಾಳೆ raining. ಮಳೆ ಬರ್ತಾ It ಇರತ್ತೆ. will be Okay. It will be raining. It will be raining. ಮಳೆ ಪ್ರತಿದಿನ ಬರಲ್ಲ. It rain doesn't rain every day. every doesn't day, rain. right? All are unmute, ma'am. So Okay. sorry. ಓಕೆ. ಇಟ್ ಬಂದ್ರೆ ಡೋಂಟ್ ಬರುತ್ತಾ ಡಸಂಟ್ ಬರುತ್ತಾ? Doesn't. ಏನ್ ಬರುತ್ತೆ? ಮಳೆ ಪ್ರತಿದಿನ ಬರಲ್ಲ. It doesn't rain every day. ಕರೆಕ್ಟ್. ನಿನ್ನೆ ಮಳೆ ಬರ್ಲಿಲ್ಲ. It didn't rain yesterday. ನಾಳೆ ಮಳೆ ಬರಲ್ಲ. It didn't rain yesterday. ನಾಳೆ ಮಳೆ ಬರಲ್ಲ. Tomorrow. ವಾಟ್? It won't rain tomorrow. ಪರ್ಫೆಕ್ಟ್. ಓಕೆ. ಈಗ ಮಳೆ ಬರ್ತಾ ಇಲ್ಲ. Rain is. It's not raining today. It's not raining. Okay. It is not raining. Okay. ನಿನ್ನೆ ಮಳೆ ಬರ್ತಾ ಇರ್ಲಿಲ್ಲ. It wasn't raining. Perfect. It was not raining yesterday. Perfect. Yes. Okay. ನಾಳೆ ಮಳೆ ಇದೇ ಟೈಮ್ಗೆ ಮಳೆ ಬರ್ತಾ ಇರಲ್ಲ. ನಾಳೆ ಇದೆ.
ಓಕೆ, ನಾಳೆ ಮಳೆ ಬರ್ತಾ ಇರಲ್ಲಪ್ಪ, ನಾಳೆಯಿಂದ ಮಳೆ ಬರಲ್ಲ. ಇದು ಹೇಳಿ. It will not be rain raining tomorrow. It will not be raining from tomorrow. tomorrow. ನೆಕ್ಸ್ಟ್ Not ಇವತ್ತು be. ಮಳೆ. Okay. Tomorrow. ಎಸ್. ನೆಕ್ಸ್ಟ್ ಪ್ರತಿದಿನ ಮಳೆ ಬರುತ್ತಾ? ನಾನು ಕ್ವಶನ್ ಕೇಳ್ತಾ ಇದೀನಿ, ಮಳೆ ಪ್ರತಿದಿನ ಬರುತ್ತಾ? It will rain every day. ನೋ. Does it rain every day? ಕರೆಕ್ಟ್. ಡಸ್ ಇಟ್ ರೈನ್ ಎವ್ರಿ ಡೇ? ಈಗ ನಾನು ಇದರಲ್ಲಿ ನೀವು ಕ್ವಶನ್ಸ್ ಹೆಂಗ್ ಬೇಕಾದ್ರೆ ಹಾಕೋದು. ಡಸ್ ಇಟ್ ರೈನ್ ಇನ್ ಬ್ಯಾಂಗ್ಳೂರ್ ಎವ್ರಿ ಡೇ? ಬೆಂಗಳೂರಲ್ಲಿ ಪ್ರತಿದಿನ ಮಳೆ ಬರುತ್ತಾ ಅಂತಾನು ಸೇರ್ಸ್ಬೋದು. ಇದು ನಿಮ್ ಪ್ರಾಕ್ಟೀಸ್ಗೆ ಸಿಂಪಲ್ ಸೆಂಟೆನ್ಸ್ ಕೊಟ್ಟಿರೋದು, ಅರ್ಥ ಆಯ್ತಾ ಈಗ? ಈಗ ಓಕೆ, ನಿನ್ನೆ ಮಳೆ ಬಂತಾ? ನಿನ್ನೆ ಮಳೆ ಬಂತಾ? Did it rain yesterday? Yesterday. Correct. ನಾಳೆ ಮಳೆ ಬರುತ್ತಾ? Will it rain tomorrow? Do you know will it rain tomorrow? Yes, ma'am. No, ma'am. Answer. I don't know. You don't know. You have to say you don't know. How it ನೀವು ಕ್ಲೌಡ್ಸ್ ನಿಮಗೆ ಗೊತ್ತಿರತ್ತೋ ಯಾವ ನಾಳೆ ಬರುತ್ತೆ ಅಂತ ಮಳೆ? ಗೊತ್ತಿಲ್ಲ. Maybe, ma'am. Maybe. Yeah, maybe. We don't know. Not sure. Anything you can answer. Okay. ಈಗ ಮಳೆ ಬರ್ತಾ ಇದೆಯಾ? Is it raining? Is it raining? Okay. ನಿನ್ನೆ ಮಳೆ ಬರ್ತಾ ಇತ್ತಾ? Was it raining? Perfect. ನಾಳೆಯಿಂದ ಮಳೆ ಬರ್ತಾ ಇರತ್ತಾ? Will it be raining? Perfect. Good. Okay. ಪ್ರತಿದಿನ ಮಳೆ ಬರಲ್ವಾ? Doesn't rain every day? ನಿನ್ನೆ ಮಳೆ ಬರ್ಲಿಲ್ವಾ? Didn't rain yesterday? Didn't it rain yesterday? Didn't it rain yesterday? Perfect. Okay. Next. ನಾಳೆ ಮಳೆ ಬರಲ್ವಾ? Doesn't it rain tomorrow? Won't it rain tomorrow? Tomorrow ಅಂದ್ರೆ ಫ್ಯೂಚರ್. ಸಿ ಡಸಂಟ್ ಗೆ ಮತ್ತೆ won't ಡಿಫ್ರೆನ್ಸ್ ಇರುತ್ತೆ, ಕರೆಕ್ಟಾ? ಡಸಂಟ್ ಬರೋದು ದಿನ ರೆಗ್ಯುಲರ್, won't ಬರೋದು ಫ್ಯೂಚರ್. ಯಾ. ನೆಕ್ಸ್ಟ್, ಮಳೆ ಬರ್ತಾ ಇಲ್ವಾ? Isn't it raining? Isn't it raining? Okay. ಮಳೆ ಬರ್ತಾ ಇರ್ಲಿಲ್ವಾ? Wasn't it raining? ಮಳೆ ಬರ್ತಾ ಇರಲ್ವಾ ನಾಳೆಯಿಂದ? Will it rain? No. Will it rain? Won't be raining. Won't it be raining? Yes. Next. Okay. ಪ್ರತಿದಿನ ಯಾಕೆ ಮಳೆ ಬರುತ್ತೆ? Why does it raining every day? Raining every day na rain every day na? Rain every day. Sorry. Yes. Then ನಿನ್ನೆ ಯಾಕೆ ಮಳೆ ಬಂತು? ನಿನ್ನೆ ಯಾಕೆ ಮಳೆ ಬಂತು? Why didn't rain? Why did it rain yesterday? Okay. ನಾಳೆ ಯಾಕೆ ಮಳೆ ಬರುತ್ತೆ? ನಾಳೆ ಯಾಕೆ ಮಳೆ ಬರುತ್ತೆ? Why will it rain tomorrow? Perfect. Yes. ಮಳೆ ಯಾಕೆ ಬರ್ತಾ ಇದೆ? ಯಾರು ಆತರ ಪ್ರಶ್ನೆ ಕೇಳಲ್ಲ. Okay, this is just an example. ಮಳೆ ಯಾಕೆ ಬರ್ತಾ ಇದೆ? Okay, ನಾನು ಕ್ವೆಶ್ಚನ್ ಚೇಂಜ್ ಮಾಡ್ತೀನಿ ಆಯ್ತಾ? ಮಳೆ ಹೇಗ್ ಬರ್ತಾ ಇದೆ? How rain coming? How is it raining? How is it raining? How is it raining? ಮಳೆ ಹೇಗ್ ಬರ್ತಾ ಇದೆ, ಜೋರಾಗಿ ಬರ್ತಾ ಇದೆಯಾ ಅಂತ ನೀವು ಆಗ ಉತ್ತರ ಕೊಡ್ಬೇಕಾಗುತ್ತೆ. How is it raining? Okay, ma'am. Yes. ಮಳೆ ಹೇಗ್ ಬರ್ತಾ ಇತ್ತು? How was it raining? How was it raining? Okay. ಮಳೆ ಹೇಗ್ ಬರುತ್ತೆ ನಾಳೆಯಿಂದ? How will be it raining tomorrow? How will it see? You can put how will it rain from tomorrow, or how will it be raining from tomorrow? It's all the same. Okay. Next is negative. Negative ಗೆ ತಿರ್ಗಾ ಚೇಂಜ್ ಮಾಡ್ತೀನಿ. Okay. How, when, where? Okay. ಪ್ರತಿದಿನ ಎಲ್ಲಿ ಬರುತ್ತೆ? Where?
Where doesn't Where does it? Where does it rain every day? Sorry. ಮಳೆ ಎಲ್ಲಿ ಪ್ರತಿದಿನ ಬರಲ್ಲ. Sorry. Where doesn't it rain every day? Doesn't. It's on negative question. Okay. ಮಳೆ ನಿನ್ನೆ ಎಲ್ಲಿ ಬರ್ಲಿಲ್ಲ? Where didn't it rain every yesterday? Yesterday. Okay. ನಾಳೆ ಮಳೆ ಎಲ್ಲಿ ಬರಲ್ಲ? Where won't it rain Where won't it rain tomorrow? Where won't it rain tomorrow? Okay. ಈಗ ಮಳೆ ಎಲ್ಲಿ ಬರ್ತಾ ಇಲ್ಲ? Where rain ಮಳೆ Where is where isn't where rain isn't coming? ಕೇಳಿಸ್ಕೊಡಿ. Where aren't it raining? aren't ಉಪಯೋಗಿಸ್ತೀರಾ ಇಟ್ ಬಂದಾಗ? Where Isn't, isn't it Where raining? isn't Where isn't it raining? raining? Where isn't it it raining? raining? Okay. ಮಳೆ ಎಲ್ಲಿ ಬರ್ತಾ ಇರ್ಲಿಲ್ಲ? Where wasn't it raining? ಪರ್ಫೆಕ್ಟ್. ಆತರ. ನೆಕ್ಸ್ಟ್ ಮಳೆ ಎಲ್ಲಿ ಬರ್ತಾ ಇರಲ್ಲ ನಾಳೆಯಿಂದ? Where won't it be raining? ಅಷ್ಟೇ. ದಟ್ಸ್ ಆಲ್. ಇಷ್ಟು ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಾಯ್ತಾ? ಇವಾಗ ಒಂದು Okay, ಕ್ಲೂ ma'am. ಕೊಡ್ತೀನಿ ಹೆಂಗ್ ಪ್ರಾಕ್ಟೀಸ್ ಮಾಡಿ ಅಂತ. ತಿರ್ಗಾ ಎವ್ರಿ ಡೇ ಎಸ್ಟರ್ಡೇ ಟುಮಾರೋ ಹಾಕಿದ್ರೆ ನಿಮಗೆ ಅರ್ಥ ಆಗತ್ತೆ ವೆದರ್ ಇಟ್ಸ್ ಪ್ರೆಸೆಂಟ್ ಪಾಸ್ಟ್ ಅಂಡ್ ಫ್ಯೂಚರ್ ಅಂತ. ನೀವ್ ಅದ್ ಹಾಕ್ಲಿಲ್ಲ ಅಂದ್ರೂ ನೀವ್ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಕ್ಕೆ ಸದ್ಯ ಕನ್ಫ್ಯೂಸ್ ಆಗ್ಬಾರ್ದು ಅಂದ್ರೆ ಜಸ್ಟ್ ಪುಟ್ ಇಟ್ ರೈನ್ ಅಷ್ಟೇ. ಇಟ್ ರೈನ್ಸ್, ಇಟ್ ರೈನ್ಡ್, ಇಟ್ ವಿಲ್ ರೈನ್ ಆತರ. ಓಕೆ. ನೀವು ಎವ್ರಿ ಡೇ ಎಸ್ಟರ್ಡೇ ಟುಮಾರೋ ಅಂತ ಹಾಕಿದ್ರೆ ಇಟ್ ವಿಲ್ ಬಿ ಮೋರ್ ಈಸಿಯರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಟೆನ್ಸಸ್. ಅರ್ಥ ಆಯ್ತಾ ಇವಾಗ? ಓಕೆ. ನೆಕ್ಸ್ಟ್ ಯಾರು ಟ್ರೈ ಮಾಡ್ತೀರಾ? ಬೇಗ ಕ್ವಿಕ್. ನೆಕ್ಸ್ಟ್ ಯಾರು ಟ್ರೈ ಮಾಡ್ತೀರಾ? ಐ ಥಿಂಕ್ ಇಫ್ ಯು ಟೇಕ್ ದಟ್ ಇನಿಷಿಯೇಟಿವ್ ಅಂಡ್ ಟ್ರೈ ಯು ವಿಲ್ ಗೆಟ್ ಇಟ್ ದ ಫ್ಲೋ. ಯಾರು ಟ್ರೈ ಮಾಡ್ತೀರಾ? ಎನಿವನ್ ಕ್ಯಾನ್ ಟ್ರೈ. ಐ ಗಿವ್ ಯು ದ ಸಬ್ಜೆಕ್ಟ್. Try 2 times, madam. You tried 2 times, but others are not trying. So you can only try if you want to practice more. Okay. They write. Simple. ಅವ್ರು ಬರೀತಾರೆ. ಬೇಗ ಹೇಳಿ. ಬೇಗ ಹೇಳ್ಬೇಕು ಇವಾಗ. They writes ಬರತ್ತಾ? they write ಬರತ್ತಾ? right they ಬರುತ್ತೆ. ಬಂದಾಗ They ಅಂದ್ರೆ ಗೊತ್ತು, ಮತ್ತೆ ಯಾಕೆ ತಪ್ಪ ಹೇಳ್ತಾ ಇದೀರಾ? ಕರೆಕ್ಟ್ ಹೇಳಿ ಬೇಗ. they write. ನೆಕ್ಸ್ಟ್ past tense. they wrote. ಆಮೇಲೆ They will write. they will write. Right. they will write tomorrow. Okay, tomorrow ಅಂತ ಹೇಳಿ. ನೆಕ್ಸ್ಟ್ Are they right? They are writing. Are they right? They are writing. ಕರೆಕ್ಟ್. ನೆಕ್ಸ್ಟ್ ಅವರು ಮುಂಚೆ ಬರೀತಾ ಇದ್ರು. They were writing. ಅವ್ರು ಆಮೇಲೆ ಬರೀತಾ ಇರ್ತಾರೆ. They will be writing. ಆಮೇಲೆ ಅವರು ಪ್ರತಿದಿನ ಬರೆಯಲ್ಲ. They don't write every day. ಅವರು ನಿನ್ನೆ ಬರೀಲಿಲ್ಲ. They didn't write yesterday. ಅವ್ರು ನಾಳೆ ಬರೆಯಲ್ಲ. They won't write tomorrow. ಅವರು ಈಗ ಬರೀತಾ ಇಲ್ಲ. They are not writing. ಪರ್ಫೆಕ್ಟ್. ಅವರು ಬರೀತಾ ಇರ್ಲಿಲ್ಲ. They were not writing. ಅವರು ಆಮೇಲೆ ಬರೀತಾ ಇರಲ್ಲ. They will not be right. ಕರೆಕ್ಟ್. they will not be writing. ಓಕೆ. ಈಗ ಅವರು ಬರೀತಾ ಇದ್ದಾರೆ. ಅವರು ಪ್ರತಿದಿನ ಬರೀತಾರಾ? Do they write every day? ಅವರು ನಿನ್ನೆ ಬರೆದ್ರಾ? Did they write yesterday? ಪರ್ಫೆಕ್ಟ್. ಅವರು ನಾಳೆ ಬರೀತಾರಾ? They will write tomorrow. Will they write tomorrow? ಪರ್ಫೆಕ್ಟ್. ಕರೆಕ್ಟ್. They will. ಅವರು ಈಗ ಬರೀತಾ ಇದ್ದಾರಾ? Are they writing? ಪರ್ಫೆಕ್ಟ್. ಅವರು ಬರೀತಾ ಇದ್ರಾ? Were they writing? ಓಕೆ. ಅವರು ಆಮೇಲೆ ಬರೀತಾ ಇರ್ತಾರಾ? Will they be writing? Be writing. ಕರೆಕ್ಟ್. ಅವರು ಪ್ರತಿದಿನ ಬರೆಯಲ್ವಾ? Don't they write every day?
ಅವರು ನಿನ್ನೆ ಬರೀಲಿಲ್ವಾ? Did they write yesterday? Perfect. Right yesterday. Okay. Want they write tomorrow? ಅವರು ನಾಳೆ ಬರೆಯಲ್ವಾ? ಕರೆಕ್ಟ್. Won't they write tomorrow? ಓಕೆ. ಇವಾಗ ಅವರು ಈಗ ಬರಿತಾ ಇಲ್ವಾ? Aren't they writing? ಕರೆಕ್ಟ್. ಅವರು ಮುಂಚೆ ಬರಿತಾ ಇರ್ಲಿಲ್ವಾ? Weren't they writing? Were not they? ಓಕೆ. ನೆಕ್ಸ್ಟ್ ಅವರು ಬರಿತಾ ಇರಲ್ವಾ ಆಮೇಲೆ? ನಾಳೆಯಿಂದ ಆಮೇಲೆ ಅಂದ್ರೆ ಇಟ್ಸ್ ಫ್ಯೂಚರ್. Will they not be writing? ಪರ್ಫೆಕ್ಟ್. ಓಕೆ. ಅವರು ಯಾಕೆ ಪ್ರತಿದಿನ ಬರೀತಾರೆ? Why? Why do they write every day? Correct. ಅವರು ಯಾಕೆ ನಿನ್ನೆ ಪಾಸಿಟಿವ್. Positive. Okay, ma'am. ಅವರು ಯಾಕೆ ನಿನ್ನೆ ಬರೆದ್ರು? Why did they write yesterday? ಅವ್ರು ಯಾಕೆ ನಾಳೆ ಬರೀತಾರೆ? Why will they write tomorrow? Tomorrow. ಎಸ್. ಅವ್ರು ಯಾಕೆ ಈಗ ಬರೀತಾ ಇದ್ದಾರೆ? Why are they writing? ಅವ್ರು ಯಾಕೆ ಬರೀತಾ ಇದ್ರು ಮುಂಚೆ? Why were they writing? Why were they writing? Yes. ಅವರು ಆಮೇಲೆ ಯಾಕೆ ಬರೀತಾರೆ ಕಂಟಿನ್ಯೂಸ್ ಆಗಿ? Why will be writing? Why will they be writing? ಅವ್ರು ಯಾಕೆ ಪ್ರತಿದಿನ ಕೆಲಸ ಮಾಡಲ್ಲ? ಓಕೆ. ಅವ್ರು ಯಾಕೆ ಪ್ರತಿದಿನ ಬರೆಯಲ್ಲ? Why don't they write every day? Why don't they write every day? Yes. ಅವರು ನಿನ್ನೆ ಯಾಕೆ ಬರೀಲಿಲ್ಲ? Why didn't they write yesterday? ಕರೆಕ್ಟ್. ಅವ್ರು ಯಾಕೆ ನಾಳೆ ಬರೆಯಲ್ಲ? Why won't they write tomorrow? ಎಸ್. ನೆಕ್ಸ್ಟ್ ಅವರು ಯಾಕೆ ಈಗ ಬರಿತಾ ಇಲ್ಲ? why are not writing? ಇಲ್ಲೇ ಇದೆ ಆನ್ಸರ್. ವೈ ಆರೆಂಟ್ ದೇ ರೈಟಿಂಗ್? ಓಕೆ. ಅವ್ರು ಯಾಕೆ ಬರಿತಾ ಇರ್ಲಿಲ್ಲ ಮುಂಚೆ? Why weren't they writing? they were writing? ಎಸ್. ನೆಕ್ಸ್ಟ್ ಅವ್ರು ಯಾಕೆ ಆಮೇಲೆ ಬರಿತಾ ಇರಲ್ಲ? Why won't they be writing? They be ಎಸ್. writing. ಓಕೆ. ಅರ್ಥ ಆಯ್ತಾ? ದಿಸ್ ಇಸ್ ಹೌ ಯು ಪ್ರಾಕ್ಟಿಸ್ ಅಷ್ಟೇ, ಇದೇನಿಲ್ಲ. ಇದಿಷ್ಟು ಈ ತರ ಪ್ರಾಕ್ಟಿಸ್ ಮಾಡಿದ್ರೆ ನಿಮ್ಗೆ ಫ್ಲೋ ಬೇಗ ಬರುತ್ತೆ. ಓಕೆ. ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಇನ್ ಯೋರ್ ಮದರ್ ಟಂಗ್ ಆಲ್ಸೋ. ಇಟ್ ಕುಡ್ ಬಿ ತೆಲುಗು, ತಮಿಳ್, ಎನಿಥಿಂಗ್. ಬಟ್ ಅದನ್ನ ನೀವು ಒಂದ್ಸಲಿ ಮನ್ಸಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಆಲ್ ಆಫ್ ಯು ಇನ್ ಯೋರ್ ಮದರ್ ಟಂಗ್. ಓಕೆ. ನೆಕ್ಸ್ಟ್ ಹೂ ವಾಂಟ್ಸ್ ಟು ಟ್ರೈ? ಇದಾದ್ಮೇಲೆ ಹ್ಯಾಸ್, ಹ್ಯಾವ್, ಹ್ಯಾಡ್ ಇದೆ. ಅದು ಇನ್ನೂ ಸ್ವಲ್ಪ ಟ್ರಿಕಿ ಆಗಿರುತ್ತೆ. ಅದಕ್ಕೇನೆ ಇದು ನೀವು ಫಸ್ಟ್ ಇದು ಕ್ಲಿಯರ್ ಮಾಡ್ಕೊಡಿ ಇವತ್ತು. ನೆಕ್ಸ್ಟ್ ಯಾರು ಟ್ರೈ ಮಾಡ್ತೀರಾ? ಪೀಪಲ್ ಹೂ ಡೋಂಟ್ ವಾಂಟ್ ಟು ಟ್ರೈ, ಐ ಡೋಂಟ್ ವಾಂಟ್ ಟು ಫೋರ್ಸ್ ಯು, ಬಟ್ ಎನಿವನ್ ಕ್ಯಾನ್ ಟ್ರೈ ನೌ. ಹೌ ಮೆನಿ ಆಫ್ ಯು ಟ್ರೈಡ್? ಗಣೇಶ್ ಟ್ರೈ ಮಾಡಿದ್ರಿ ಅಲ್ವಾ? ಎಸ್ ಮ್ಯಾಮ್. ಗಣಕರಾಜ್ ಟ್ರೈ ಮಾಡಿದ್ರು. ಪ್ರಕಾಶ್, ರವೀಂದ್ರ ನಾನು 3 times ಟ್ರೈ ಮಾಡಿದೆ ಮೇಡಮ್. ಇನ್ಯಾರು ಟ್ರೈ ಮಾಡಕ್ ಇಷ್ಟನೇ ಇಲ್ಲ. ಪ್ರತೀಶ್, ನಿಮ್ಗೆ ಡೌಟ್ ಇತ್ತು ಪ್ರತೀಶ್, ನಾವು ಯು ಗುಣ ಆನ್ಸರ್ ನಾವು. ಪ್ರತೀಶ್ ಸರ್ ಅವ್ರು ಯಾಕೋ ಐ ಥಿಂಕ್ he's there. Yeah, he's there. ಸಿಗ್ನಲ್ ಪ್ರಾಬ್ಲಮ್ ಮೇ ಬಿ ಮ್ಯಾಮ್. ಪ್ರತೀಶ್ ಫುಲ್ ವಾಲ್ಯೂಮ್ ಸಕ್ಕತ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ, ಇವಾಗ ನಾನು ತೋರ್ಬೇಕು ಸಡನ್ ಆಗಿ. ಮಳೆ ಬರ್ತಿದೆ ಅನ್ಸುತ್ತೆ. Zabi, ಅದನ್ನ you should speak in English. If I speak in Kannada, you should speak to me, respond to me in English. Then only you will learn. ಓಕೆ ಮ್ಯಾಮ್. ಸೊ ಈಗ ಜಬಿ ಏನ್ ಮಾಡೋದು? ಜಬಿ ಸುಮ್ನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಓ ಆಯ್ತು ಮ್ಯಾಮ್, ನೀವು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ, ನಂಗೆ ಬೇಜಾರ, ಐ ಆಮ್ ಬೋರ್ಡ್ ಅಂತ ಅನ್ಕೊಂಡು ಸುಮ್ಮನೆ. Zabi is sleeping. Yeah, most probably. Girish, eating, not sleeping. I'm here, ma'am. Girish, what are you doing? Did you answer to my questions? Everyone answered. Girish, I'm just listening. Ravindra is answering, no, for all the 3 times. That's the No, reason. you should tell Ravindra. Ravindra, you be quiet. Ravindra, your No, chance is over. Ravindra is there in flow. That's the reason I'm Because quiet. all are not responding. That's the reason. Yeah, you should tell Ravindra. You are not giving the time to respond us, no? Who? Ravindra. Hello. Okay, Ravindra. Ravindra giving the answer for all the questions.
Nobody responding. Then why should I do? What should I do? What should I Why do? should I do? Why should I do? Allah, what should I do? Okay. Okay. Now all of you be quiet. Okay. Now we'll give Girish a chance and Pratish chance. Okay. Let's see now whether these two people will answer or not. All of you go on mute. Let's wait for 1 minute and let's see whether Pratish or Girish will answer or not. Yeah. All of you go on mute. Now, yes, Girish, ready? Yes, ma'am. Okay, now you have got chance now. No one will speak. Now only you're going to talk. Okay. So I will give you, yes, I'll give you a subject. Say, Give simple. Okay. Give me the simple one. okay, I'll give you Ravindra is your subject. Ravi- Ravindra is, no one is going to help him. Okay. No, ma'am, you can give tough questions to Girish, ma'am. No. The easy one, please. Okay, I'm giving easy one. Wait. Ravindra, okay. Answers is fine. Talks. Okay, this is your simple one. Okay, Ravindra talks every day. Okay, can you answer to this? Or you Yes, want ma'am. it to be he? Ravindra or he? Which subject? Both are okay. Okay, I'll make it as Ravindra only. Let's have a different subject now. Okay, Ravindra ಪ್ರತಿದಿನ ಮಾತಾಡ್ತಾರೆ. ಹೆಂಗ್ ಹೇಳ್ತೀರಾ? Ravindra will speak every day. ಇಲ್ಲಿ ಇದು ನೋಡಿ, ರವೀಂದ್ರ ಟಾಕ್ಸ್ ಎವ್ರಿ ಡೇ. ವಿಲ್ ಅಲ್ಲ. Oh, sorry. Ravindra talks every day. ರವೀಂದ್ರ ನಿನ್ನೆ ಮಾತಾಡಿದ್ರು. Ravindra don't talk yesterday. ರವೀಂದ್ರ ನಿನ್ನೆ ಮಾತಾಡಿದ್ರು. ರವೀಂದ್ರ Positive ಟಾಕ್ಡ್ ಎಸ್ಟರ್ಡೇ. ಟಾಕ್ಡ್. Ravindra talked yesterday. ಫೋಕಸ್ ಗಿರೀಶ್, ಐ ಆಮ್ ಟೆಲಿಂಗ್ ಯು. ನಿಮಗ್ ಚಾನ್ಸ್ ಸಿಕ್ಕಿದೆ, ಇವಾಗ ಬೈಸ್ಕೋತೀರಾ ಅವ್ರ ಕೈಲಿ. ಗಿರಿ ಈಸಿ ಇದೆ, ಟ್ರೈ ಮಾಡು, ಬಿಡ್ಬೇಡ. ರವೀಂದ್ರ ನಾಳೆ ರವೀಂದ್ರ ನಾಳೆ ಮಾತಾಡ್ತಾರೆ. Ravindra will speak tomorrow. ಓಕೆ, Will talk tomorrow. Sorry. ಇಲ್ಲ ಇಟ್ಸ್ ಓಕೆ. ರವೀಂದ್ರ ಮಾತಾಡ್ತಾ ಇದಾರೆ ಈಗ. Ravindra is speaking. ಓಕೆ, ರವೀಂದ್ರ ಮಾತಾಡ್ತಾ ಇದ್ರು. Ravindra were speaking. ರವೀಂದ್ರ ವೇರ ವಾಸ್. Ravindra was speaking. ಓಕೆ, ರವೀಂದ್ರ ನಾಳೆ ಮಾತಾಡ್ತಾ ಇರ್ತಾರೆ, ನಾಳೆಯಿಂದ. Ravindra will be speaking from tomorrow. ಓಕೆ, ಗ್ರೇಟ್. ರವೀಂದ್ರ ಪ್ರತಿದಿನ ಮಾತಾಡಲ್ಲ. Ravindra don't speak every day. ಡೋಂಟ್ ಆರ್ ಡಸಂಟ್. ಡಸಂಟ್. ಸಿಂಗಲ್ ಪರ್ಸನ್. ಗಿರೀಶ್, Ravindra doesn't ಸಿಂಗಲ್ ಪರ್ಸನ್. speak every day. ಡಸಂಟ್ ಸ್ಪೀಕ್ ಎವ್ರಿ ಡೇ. ಓಕೆ, ರವೀಂದ್ರ ನಿನ್ನೆ ಮಾತಾಡ್ಲಿಲ್ಲ. Ravindra won't speak yesterday. ಡಿಡಂಟ್. ಡಿಂಟ್. Sorry. Ravindra didn't speak yesterday. Focus on the cursive and putting. Yeah, okay. Next, ರವೀಂದ್ರ ನಾಳೆ ಮಾತಾಡಲ್ಲ. ರವೀಂದ್ರ ನಾಳೆ ಮಾತಾಡಲ್ಲ. Ravindra won't speak from tomorrow. Won't speak tomorrow. Okay. ರವೀಂದ್ರ ಈಗ ಮಾತಾಡ್ತಾ ಇಲ್ಲ. Ravindra didn't speak now. Is not speaking. He is not speaking. ಕರೆಕ್ಟ್. ನೋ, ರವೀಂದ್ರ ಮಾತಾಡ್ತಾ ಇದಾರ ಇಲ್ವಾ? ಮಾತಾಡ್ತಾನೆ ಇಲ್ಲ ಪಾಪ ಅವರು. ನೆಕ್ಸ್ಟ್, ಇಲ್ಲ ಮಾತಾಡೋದಿಲ್ಲ. ಮಾತಾಡೋದಿಲ್ಲ, ಮಾತಾಡ್ತಾ ಇಲ್ಲ. ಓಕೆ, ರವೀಂದ್ರ ಮಾತಾಡ್ತಾ ಇರ್ಲಿಲ್ಲ ಮುಂಚೆ. Ravindra don't speak before. Ravindra was not speaking. Ravindra was not speaking. Okay. Okay, ma'am. ರವೀಂದ್ರ ನಾಳೆಯಿಂದ ಮಾತಾಡ್ತಾ ಇರಲ್ಲ. Ravindra will not be speaking from tomorrow. ಪರ್ಫೆಕ್ಟ್ ಆಗಿ ಹೇಳಿದೀರಾ. ಓಕೆ, ಗ್ರೇಟ್. ರವೀಂದ್ರ ಪ್ರತಿದಿನ ಮಾತಾಡ್ತಾರಾ? Do Ravindra will speak every day? Does Ravindra speak every day? ಅಲ್ಲಿ some disturbance ಇದೆ, ಸ್ವಲ್ಪ ಮ್ಯೂಟ್ ಮಾಡಿ. ನಿಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ನಂದಲ್ಲ ಅದು.
Who else is speaking then? No one is speaking. Okay. Ravindra nenne ಮಾತಾಡಿದ್ರಾ? Did Ravindra spoke yesterday? Spoke ಬರಲ್ಲ, speak ಬರುತ್ತೆ. Did Ravindra speak yesterday? Next, Ravindra ನಾಳೆ ಮಾತಾಡ್ತಾರಾ? See, you Small should doubt. practice. Speak ಅಂದ್ರೆ ಮಾತಾಡ್ತಿದ್ದಾರೆ, spoke ಅಂದ್ರೆ past tense ಅಲ್ವಾ? past tense. ಇವಾಗ ಇಲ್ಲಿ ಏನಿದೆ, ಡೂ ಗೆ past tense ಬಂದು did past tense ಬಂದ್ಬಿಟ್ಟಿದೆ ಈಗ ಆಗ್ಲೇ. It's already come in the sentence. So again you cannot form past tense of the verb. ತಿರ್ಗಾ ನಾವು verb ಗೆ past tense ಹಾಕಕ್ ಆಗಲ್ಲ ಒಂದ್ಸಲಿ ಬಂದ್ಮೇಲೆ sentence ಅಲ್ಲಿ. ಅರ್ಥ ಆಯ್ತಾ? So when we have already used it, we cannot use past tense of the verb. Okay? So ನೆನ್ನೆ ರವೀಂದ್ರ ಮಾತಾಡಿದ್ರಾ? Did Ravindra speak yesterday? Correct ಅದು. ರವೀಂದ್ರ ನಾಳೆ ಮಾತಾಡ್ತಾರಾ? Will Ravindra speak tomorrow? Correct. ರವೀಂದ್ರ ಈಗ ಮಾತಾಡ್ತಾ ಇದ್ದಾರಾ? Is Ravindra speaking? Is Ravindra speaking? Is Ravindra speaking? Okay. Okay. Yes, ma'am. ರವೀಂದ್ರ ಮುಂಚೆ ಮಾತಾಡ್ತಾ ಇದ್ರಾ? Was Ravindra speaking? Who is ಇದು ಮೌತ್ ಪೀಸ್ ಯಾರು ಇಲ್ಲಿ ಇವ್ರಿಗೆ? ಯಾರಿದ್ದಾರೆ? ಸಪೋರ್ಟ್ ಮಾಡ್ತಿದ್ದಾರೆ ಮೇಡಮ್ ನನಗೆ. ಹೌದಾ? ನೀವ್ ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ ಮಿಸ್ಟರ್ ಗಿರೀಶ್? ನಾವು ಅವ್ರದ್ದು ಕೇಳಿ ಪ್ರಾಕ್ಟೀಸ್ ಮಾಡ್ತೀವಿ ಮೇಡಮ್. ಹೌದಾ? Okay, I will check anyways next class whether you will be perfect or not. Yes. Okay. Next, ರವೀಂದ್ರ ಆಮೇಲೆ ಮಾತಾಡ್ತಾ ಇರ್ತಾರಾ? Will Ravindra speak afterwards? Will Ravindra be speaking? Okay, fine. ರವೀಂದ್ರ ಪ್ರತಿದಿನ ಮಾತಾಡಲ್ವಾ? Don't Ravindra speak every day? Doesn't. ರವೀಂದ್ರ ಬಂದಾಗ ಡಸಂಟ್ ಬರುತ್ತೆ ಗಿರೀಶ್. ಓಕೆ. ನೆಕ್ಸ್ಟ್, ರವೀಂದ್ರ ನಿನ್ನೆ ಮಾತಾಡ್ಲಿಲ್ವಾ? Did Ravindra spoke yesterday? Didn't Ravindra speak yesterday? ನಾನೇನ್ ಹೇಳಿದೆ, ಡಿಡ್ ಬಂದಾಗ ಸ್ಪೋಕ್ ಬರಲ್ಲ, ಸ್ಪೀಕೆ ಬರುತ್ತೆ. ರಿಪೀಟ್ ಮಾಡಿ. ಡಿಂಟ್ ಬಂದಾಗ ಅಥವಾ ಡಿಡ್ ಬಂದಾಗ ಸ್ಪೋಕ್ ಬಂತ ಬರಲ್ಲ, ಪಾಸ್ಟ್ ಟೆನ್ಸ್ ಬರಲ್ಲ, ವರ್ಬ್ದು ಫಸ್ಟ್ ಫಾರ್ಮ್ ಬರುತ್ತೆ, ಸ್ಪೀಕ್ ಅಂತಾನೆ ಬರುತ್ತೆ. ಸ್ಪೀಕ್ ಬರುತ್ತೆ. ಓಕೆ. ಓಕೆ. ನೆಕ್ಸ್ಟ್, ರವೀಂದ್ರ ಸ್ಪೀಕ್ yesterday. ಕರೆಕ್ಟ್. ಡಿಡ್ಂಟ್ ಬರುತ್ತಾ, ಡಿಡ್ ಬರುತ್ತಾ? ಡಿಂಟ್ ಇದು ನೆಗೆಟಿವ್. ಡಿಂಟ್ ರವೀಂದ್ರ ಸ್ಪೀಕ್ yesterday ಅಲ್ವಾ? ಕರೆಕ್ಟ್. ಡಿಂಟ್ ರವೀಂದ್ರ ಸ್ಪೀಕ್ yesterday. ಓಕೆ. ಈಗ ಹೇಳಲ್ವಾ ನಿಮ್ಮ ರವೀಂದ್ರ ನಿನ್ನೆ ಮ್ಯಾನೇಜರ್ ಜೊತೆ ಮಾತಾಡ್ಲಿಲ್ವಾ ನಿನ್ನೆ ಅಂತ ಕೇಳ್ತೀವಿ, ಆ ತರ ಬರತ್ತದು. ನೆಕ್ಸ್ಟ್, ರವೀಂದ್ರ ನಾಳೆ ಮಾತಾಡಲ್ವಾ? Won't Ravindra will speak tomorrow? Won't Ravindra speak tomorrow? Correct. Next, correct. Won't Ravindra speak tomorrow is correct. Yes. ರವೀಂದ್ರ ಈಗ ಮಾತಾಡ್ತಾ ಇಲ್ವಾ? Isn't Ravindra speaking now? Correct. Okay. ರವೀಂದ್ರ ಮುಂಚೆ ಮಾತಾಡ್ತಾ ಇರ್ಲಿಲ್ವಾ? Weren't Ravindra speaking before? No. Weren't ಬರಲ್ಲ. ಒಬ್ರು ಇದ್ದಾಗ wasn't. Wasn't Ravindra speaking before? Correct. That's fine. That's perfect. Okay. Next, ರವೀಂದ್ರ ನಾಳೆಯಿಂದ ಮಾತಾಡ್ತಾ ಇರಲ್ವಾ ಅಥವಾ ಮಾತಾಡಲ್ವಾ? Doesn't Ravindra speaking from tomorrow? Will ಬರುತ್ತೆ, will ಅಥವಾ won't. Okay, won't Ravindra be speaking from tomorrow? Won't Ravindra will be speaking from tomorrow, la? Won't Ravindra be speaking from tomorrow? Won't Ravindra be speaking from tomorrow? Okay. Okay. Yeah. ಈಗ ಇವಾಗ ಬರುತ್ತೆ ಕ್ವೆಶ್ಚನ್. ಇವಾಗ ಅವ್ರು ಬೈಸ್ಕೋತೀರಾ ಅವ್ರ ಕೈಲಿ, ನೀವು ಈ ಕ್ವೆಶ್ಚನ್ ಕೇಳ್ತೀರಾ ಅವ್ರಿಗೆ. ನೋಡಿ, ರವೀಂದ್ರ ಯಾಕೆ ಪ್ರತಿದಿನ ಮಾತಾಡ್ತಾರೆ? Why Ravindra speaking every day?
Why does Sorry, why does Ravindra speaking every day? speaking alla speak? Speak every day. Why does Ravindra speak every day? Okay. Why does Next. Ravindra speak every day? ರವೀಂದ್ರ ನಿನ್ನೆ ಯಾಕೆ ಮಾತಾಡಿದ್ರು? Why does Ravindra spoke yesterday? Why did Ravindra speak yesterday alva? Correct. Yes. Okay. Correct. Perfect. Yes, Okay. ರವೀಂದ್ರ ನಾಳೆ ಯಾಕೆ ಮಾತಾಡ್ತಾರೆ? Why Ravindra will speak tomorrow? Okay. Why will Ravindra speak tomorrow? Okay, that's also correct. Why will Fine. Ravindra speak tomorrow? Okay. Next. ರವೀಂದ್ರ ಯಾಕೆ ಮಾತಾಡ್ತಾ ಇದಾರೆ ಈಗ? Why Ravindra speaking now? Why is Ravindra speaking now? Okay. ರವೀಂದ್ರ ಮುಂಚೆ ಯಾಕೆ ಮಾತಾಡ್ತಾ ಇದ್ರು? Why was Ravindra speaking before? Okay. Next. Speaking ರವೀಂದ್ರ ಬರ್ಬೇಕಾ ಯಾಕೆ ಸ್ಪೀಕ್ ಬರ್ಬೇಕಾ ಮೇಡಮ್ ಅದ್ರಲ್ಲಿ? ಸ್ಪೀಕಿಂಗ್ ಕರೆಕ್ಟ್. ಕಂಟಿನ್ಯೂಸ್ ಅಲ್ವಾ? ING ಬರುತ್ತೆ. Okay, done. Thank you. ನೆಕ್ಸ್ಟ್. ರವೀಂದ್ರ ಯಾಕೆ ಆಮೇಲೆ ಮಾತಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ? Why Ravindra will be speaking always? Why will Ravindra be speaking? Why will Ravindra be speaking always? Okay, always ಅಂತ ಇಟ್ಸ್ ಓಕೆ. ಕರೆಕ್ಟ್, ಫೈನ್. ಅಂದ್ರೆ ಫ್ಯೂಚರ್ ಶುರು ಆಗುತ್ತೆ ಅದು. ಓಕೆ, ಈಗಿನ್ನ ಶುರು ಆಗಿರಲ್ಲ ಅವ್ರು ಮಾತಾಡೋದು. ಓಕೆ. ಇಲ್ಲಿ ರವೀಂದ್ರ ಯಾಕೆ ಪ್ರತಿದಿನ ಮಾತಾಡಲ್ಲ? Why don't Ravindra speak every day? Why doesn't? Sorry, why ಕನ್ಫ್ಯೂಷನ್ ಆಗುತ್ತೆ ಮೇಡಮ್. ಡೋಂಟ್ ಅಂದ್ರೆ ತುಂಬಾ ಜನ ಇದ್ರೆ ಮಾತ್ರ, ನಾನು ಒಬ್ನೇ ಇರೋದಲ್ಲ. ಅದೇ ನಮಗೆ ಪ್ರಾಬ್ಲಮ್. Why doesn't Ravindra speak every day? ಕರೆಕ್ಟ್. ನೆಕ್ಸ್ಟ್. ರವೀಂದ್ರ ಯಾಕೆ ನಿನ್ನೆ ಮಾತಾಡ್ಲಿಲ್ಲ? Why don't Ravindra speak yesterday? ಅಲ್ಲಿ ನೋಡಿ ಡೋಂಟ್ ಇದೆಯಾ? ನನ್ ಕರ್ಸರ್ ಎಲ್ಲಿದೆ? ಡಿಂಟ್ ಇದೆಯಾ ಅಲ್ಲಿ? Why didn't Ravindra spoke yesterday? Speak yesterday. Sorry, speak yesterday. ರವೀಂದ್ರ ನಾಳೆ ಯಾಕೆ ಮಾತಾಡಲ್ಲ? Why don't Ravindra speak tomorrow? Why won't ಅಲ್ಲಿ? Why won't Ravindra speak tomorrow? ಪರ್ಫೆಕ್ಟ್. ಓಕೆ. ರವೀಂದ್ರ ಯಾಕೆ ಈಗ ಮಾತಾಡ್ತಾ ಇಲ್ಲ? Why isn't Ravindra speak now? Speaking now. Okay. ರವೀಂದ್ರ ಯಾಕೆ ಮಾತಾಡ್ತಾ ಇರ್ಲಿಲ್ಲ ಮುಂಚೆ? Why wasn't Ravindra speaking before? Perfect. Okay. ರವೀಂದ್ರ ನಾಳೆಯಿಂದ ಯಾಕೆ ಮಾತಾಡಲ್ಲ? Why won't Ravindra be speaking? Why won't Ravindra be speaking from tomorrow? ಅರ್ಥ ಆಯ್ತಾ ಇವಾಗ ಗಿರೀಶ್? ಸ್ವಲ್ಪ ಡೌಟ್ಸ್ ಇದೆ. ಸ್ವಲ್ಪ ನಾವು ಫುಲ್ ಸುಸ್ತಾಗಿ ಹೋಗಿದ್ದೀರಾ ಆಗ್ಲೇ. ಓಕೆ, ಸುಸ್ತಾಗಿಲ್ಲ, ಇಲ್ಲಿ ನಮ್ ರವೀಂದ್ರ ಸ್ವಲ್ಪ ನೆಗಡ್ತಿದ್ದಾರೆ, ಅದೇ ಬೇಜಾರಾಗ್ತದೆ. ಓಕೆ, ಫೈನ್, ನೋ ಪ್ರಾಬ್ಲಮ್. ಓಕೆ, ಅವ್ರ ಬಗ್ಗೆ ಸಬ್ಜೆಕ್ಟ್ ಇತ್ತಲ್ಲ ಅದಕ್ಕೆ. ಅಲ್ಲ ನೋ ಕನ್ನಡ ಪ್ಲೀಸ್ ಟಾಕ್ ಇನ್ ಇಂಗ್ಲಿಷ್. ಹೇಳಿ. ನಾನು ಇಂಗ್ಲಿಷ್ ಅಂದಿದ ತಕ್ಷಣ ಸ್ಟಾಪ್ ಆಗೋಗುತ್ತೆ ಕಾನ್ವರ್ಸೇಷನ್, ರೈಟ್? ಓಕೆ, ಸೊ Ravindra is disturbing me in between. Okay, no sir, I am helping you actually. Oh, thank you. Okay, fine. All right, it's fine. So we are going to wind up the session for today. So this you have to practice perfect. So next session I am going to go with has, have, had. All these three. So present tense and past tense. There's no future tense. Present perfect and past perfect I am going to do in the next session. Ma'am, okay? Have been, where is it coming actually? Have been in that? Have been And all, it's present perfect continuous. Okay. That is your last tense. Now we have already completed how many tenses? We have completed 6 tenses, right? Yes Then or no? where is the must, should, could and that? Oh, that will come next. First you have to be perfect. Must, could and all, it's very simple. But you have to be perfect with tenses. Once you know the tenses, you can put could, should everywhere, wherever you want. No problem. Okay.
So see, next class we will complete has, have, had. Okay. Had. Yes. Present perfect, past perfect tense. Okay. Future perfect, I will not teach you now. It is not required for you as of now. Okay. Only present perfect and past perfect. After that, we'll do continuous. Present perfect continuous, past perfect continuous. So once you're done with that, your tenses, 10 tenses, important tenses will get completed. Clear? Okay. Okay. Clear. Yeah. So next session, if you miss, I can't help you again. I'm telling you. Next session is something which is very important. You have to know this really well. Okay. Because Okay. it's Okay. little confusing. Huh? Tomorrow for B group, right? First. Tomorrow, I don't know how many of today. I think they would all of you from the other group also joined, right? Other means B only, ma'am. Ma'am, tomorrow also we will join all, but whoever interested, let them to ask questions and clarify. Yeah, I don't mind. See, Rajesh, as long as there are more people, no, I mean, it will also be Tomorrow. interesting for others also. So you Yes. can ask both the group how many Tomorrow of can I join, sir? Always you can join, Ravindra. No issues. See, Thank you. anyone who is Rajesh. interested, yeah, But please don't join. speak much. Rajesh, tomorrow, what is the ID? The joining the same ID or different ID? No, I- it is same ID, but Sir, why I am we are learning. requesting That's to it. join all? There is a lot of conversation. No. So- One second. Rajesh, we'll do one thing. What we'll do is we create one single ID now, from now, okay? And we'll ask people who are willing to join in one particular ID, okay? Sure, man. Sure, Yeah, man. because what happens is if I go for different groups, what's happening is we are finding only less number of people joining. Right, Correct? right, man. Right, So man. we'll do one thing. I'll talk to Chandan tomorrow morning. I will tell Chandan we'll create only one group, okay? And people who are willing to join, they can join every day, and depending on their convenience, okay? That's best, madam. Better Okay, always. Because having two groups, I think it's creating a lot of confusion for people also, and they are not able to converse with each other because so many of them don't speak, right? So let's merge both the group and create one group ID. Okay, Rajesh, that's Yes, fine. ma'am. Yes, ma'am. Okay, so I'll talk Ma'am, to there will Chandan. be a repeatedly that what I'm telling is tomorrow you are doing for the A group, right? Normally. See, it happens. See, what we'll Actually, do is one class actually forward. A group actually no. Actually, both the groups are in the same level now, because yesterday I did the same thing with the other group, so there's no difference. Okay. Is it, ma'am? So what No, we no, do? no, no. Yeah. What I'm asking, tomorrow your whatever the lessons will be there, same will be there for day after tomorrow, or day after tomorrow It will be the same. changed? It will be the same. Same only. So only Okay. Yeah. see, what we are trying to do is we will be merging both the groups tomorrow again from tomorrow. Okay. Okay. In one ID. So first, yeah, in one ID. So first 5 minutes or 10 minutes or 15 minutes, we'll have practice of this tenses. Okay. Okay. Then we Okay. will do has, have, and had. Okay. Okay. So everyone will be in one group from tomorrow. No two groups. Okay. Okay, ma'am. Okay. Girish, Agreed? here we will get more chance to, practice. Learn. Yeah. Correct. Yeah, because the thing is, Understood, we sir. are not getting enough time to practice. Because we are focusing numbers, PMS, customer complaint and all. So once we entered a workshop, so we are forgetting everything. Yes. Then again, we are leaving the office around 6:30 and reaching home around 7:30. Once we reach home, again we'll get freshness and we'll start the class, right? We'll join the class. Yes, sir. So Yes, better, so we will join every day here. So whenever there is questions or queries is going on, so we will learn ourselves. Better, sir. And if you have any doubts, when you communicate every day with customers and all, no, you will have a lot of doubts in your mind. ಈ ತರ ಮಾತಾಡಿದ್ರೆ ಹೆಂಗಿರತ್ತೆ, ಅಥವಾ ಮ್ಯಾಮ್ ಈ ತರ ಕ್ವಶನ್ ಕೇಳಿದ್ರು ಹೇಗ್ ಉತ್ತರ ಕೊಡ್ಬೇಕು ನಾನು. ಸಿ ಯೋರ್ ರಿಯಲ್ ಎಕ್ಸಾಮ್ ಪ್ರಾಕ್ಟಿಕಲ್ಸ್ ಅಲ್ಲಿ ನೀವು ದಿನ ಹೆಂಗ್ ಮಾತಾಡ್ತೀರಾ, ಅಲ್ಲಿ ಡೌಟ್ಸ್ ಇತ್ತು ಅಂದ್ರೆ ಯು ಕ್ಯಾನ್ ಕಮ್ಯುನಿಕೇಟ್ ಇನ್ ದ ಗ್ರೂಪ್. ಸೊ ಗ್ರೂಪ್ ಅಲ್ಲಿ ಬೇರೆಯವ್ರಿಗೂ ಕೂಡ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್ ಟು ಲರ್ನ್ ಅಂಡ್ ಇಂಪ್ರೂವ್. ದಟ್ಸ್ ಆಲ್. So this way, if there are more number of people, it's good for you to communicate with each other. Okay, and whatever doubts you people have, you can ask me in the group itself, so we can clarify it. No problem. Okay. Okay, ma'am. Understood. Okay. So I'll see you tomorrow, all of you then. Okay. See you, Again. ma'am. Thank you. Good night, Okay. ma'am. Okay. Yeah. Thank you Good so night. much. Yeah. Bye, ma'am. Good See night. you. Good night. Yeah. Good night. Yeah. Bye.